ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿ ಒಂದು ಮಹತ್ವದ ಹೆಜ್ಜೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ರೈಟ್. ಇದನ್ನು ಆಡು ಭಾಷೆಯಲ್ಲಿ ನಾವು ಜಾತಿ ಗಣತಿ ಅಂತ ಕರಿಬೇಕಾಗುತ್ತೆ. ಕಾರಣ ಏನು ಅಂತ ನೋಡ್ತಾ ಹೋಗೋದಾದರೆ 60 ಪ್ರಶ್ನೆಗಳಲ್ಲಿ ಜಾತಿ ಅನ್ನೋದು ಕೂಡ ಉಲ್ಲೇಖ ಆಗಿದೆ. ರೈಟ್, ಒಂದು ಸದುದ್ದೇಶ ಅಂತಲೇ ಇಟ್ಕೊಳ್ಳೋಣ. ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅಂತ ಹೇಳ್ತಾರಲ್ಲ, ಹಾಗೇನೆ 108 ವಿಘ್ನಗಳು ಕೂಡ ಎದುರಾಗ್ತಾ ಇದೆ. ಬಟ್ ವಿಘ್ನಗಳೇ ಹೆಚ್ಚಾದರೆ ಬಹಳ ಕಷ್ಟ ಆಗುತ್ತೆ. ಯಾಕಂದರೆ ಕೊಟ್ಟಿರುವಂಥ ದಿವಸಗಳಲ್ಲಿ 15 ದಿವಸದಲ್ಲಿ ನೀವು 7 ಕೋಟಿ ಜನದ್ದು ಸಮೀಕ್ಷೆ ತೆಗಿಬೇಕು ಅಂದರೆ ಇರುವಂತಹ ಸಿಬ್ಬಂದಿ ಕೈಲಿ ಅದಷ್ಟು ಸುಲಭ ಸಾಧ್ಯವಲ್ಲ. ಹಾಗಾಗಿ ಇರುವಂಥ ಟೆಕ್ನಿಕಲ್ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯ ಕ್ರಮಕ್ಕೆ ಆಡಳಿತ ಸರ್ಕಾರ ಮುಂದಾದರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ರಲ್ಲ, ಇದೊಂದು ಸಮೀಕ್ಷೆ ಆಗಬೇಕು, ತಳಮಟ್ಟದ ಸಮುದಾಯವನ್ನು ಮುಖ್ಯವಾಹಿನಿಗೆ ತರಬೇಕು, ಆ ಸದುದ್ದೇಶ ಅನ್ನೋದು ಈಡೇರುತ್ತೆ. ಇದೆಲ್ಲದರ ನಡುವೆ ನೀವು ಗಮನಿಸಬೇಕಾದ ಮತ್ತೊಂದು ಅಂಶ ಅಂತ ಹೇಳಿದ್ರೆ, ಕಳೆದ ಬಾರಿ ಕೂಡ ಸಮೀಕ್ಷೆ ಮಾಡಿದ್ರಲ್ಲ, ಆ ಸಮೀಕ್ಷೆ ಮೂಲೆ ಗುಂಪಾಗೋಯ್ತಲ್ಲ, ಅದನ್ನು ಬಳಕೆ ಕೂಡ ಮಾಡೋಕ್ಕಾಗಲಿಲ್ಲ. ಈಗ ಸಮೀಕ್ಷೆ ಮಾಡೋದಕ್ಕೆ ಹೊರಟಿದ್ದೀರಿ, 400 ಕೋಟಿಗೂ ಹೆಚ್ಚು ಹಣವನ್ನು ಇದಕ್ಕೆ ವಿನಿಯೋಗಿಸ್ತಾ ಇದ್ದೀರಿ. ರೈಟ್, ವಿ ಅಗ್ರಿ, ಕಂಪ್ಲೀಟ್ಲಿ ಅಗ್ರಿ. ಬಟ್ ಇಲ್ಲಿ ಬಳಕೆ ಮಾಡ್ತಿರುವಂತಹ ಆ ಸಿಬ್ಬಂದಿಗೆ ಸೂಕ್ತ ರೀತಿಯ ಗೌರವಧನವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಯಾವ ಕ್ರಮ ತಗೊಂಡಿದ್ದೀರಿ? ಇವತ್ತಿಗೂ ಕೂಡ ಸಮೀಕ್ಷೆಯಲ್ಲಿ ಭಾಗಿಯಾಗ್ತಿರುವಂತಹ ಆ ಸಿಬ್ಬಂದಿ ಒಂದೊಂದು ಕಡೆ ಕೂಡ ಪ್ರೊಟೆಸ್ಟ್ ಕೂರ್ತಾ ಇದ್ದಾರೆ. ಪ್ರೊಟೆಸ್ಟ್ ಅಂತ ನಾ ಕರೀಲಾರೆ, ಪಾಪ ಅವ್ರನ್ನ ಮನವಿ ಅಂತಲೇ ಅನ್ಕೊಳ್ಳೋಣ. ಸರ್ಕಾರಿ ಸಿಬ್ಬಂದಿ ಅವರ ಹೊಟ್ಟೆಗೆ ನಾವು ಹೊಡೆಯೋದು ಬೇಡ, ಸರ್ಕಾರ ಸೂಕ್ತ ಕ್ರಮ ತಗೊಂಡ್ರೆ ಸಮೀಕ್ಷೆ ಮುಂದುವರಿಸ್ತೀನಿ. ಟೆಕ್ನಿಕಲಿ ಇಷ್ಟೊಂದು ಪ್ರಾಬ್ಲಮ್ ಇದ್ದರೆ ನಾವು ಮುಂದುವರಿಯೋಕ್ಕೆ ಸಾಧ್ಯನೇ ಇಲ್ಲ, ಗೌರವಧನನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಅವರೇ ಹೇಳ್ಕೊಳ್ತಿದ್ದಾರೆ. ಹಾಗಾಗಿ ಅಸಲಿಗೆ ಸಮಸ್ಯೆನೋ ಅದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾಮ್ ದಿವ್ಯಶ್ರೀ. ನಾನಾಗಲೇ ಉಲ್ಲೇಖ ಮಾಡಿದಾಗೆ ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅಂತಾರಲ್ಲ, ಅಫ್ಕೋರ್ಸ್ ಉದ್ದೇಶವನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ನೋಡ್ತಾ ಹೋಗಿದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ತಳಮಟ್ಟದಲ್ಲಿರುವಂಥ ಸಮುದಾಯಗಳನ್ನು ಮುಖ್ಯವಾಹಿನಿಗೆ ತರೋದು, ಅವರನ್ನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಭದ್ರ ಮಾಡೋದು, ಅವ್ರಿಗೊಂದು ಬದುಕನ್ನು ಕೊಡೋದು ಉದ್ದೇಶ ಒಳ್ಳೆಯದೇ. ಬಟ್ ಯಾವುದೇ ಕೆಲಸ ಮಾಡಿದ್ರೂ ಕೂಡ 100% ರಿಸಲ್ಟ್ ಬರಬೇಕು. ಬಟ್ ಅದು ಸಾಧ್ಯವಾಗ್ತಾ ಇಲ್ಲ. ಇದರ ಬಗ್ಗೆ ನಾವು ಡೀಟೇಲಾಗಿ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ ಬನ್ನಿ. ರೈಟ್, ಇದಕ್ಕೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಸಮೀಕ್ಷೆ ನಡೆಸುವವರಿಗೆ ಗೌರವಧನ ನೀಡೋದಕ್ಕೂ ಬರ. ಕರ್ನಾಟಕ ಕಾಂಗ್ರೆಸ್ನ ಆಡಳಿತ ನೋಡಿ ಹೆಂಗಿದೆ. ಸಮೀಕ್ಷೆ ನಡೆಸುವವರಿಗೆ ಗೌರವಧನ ನೀಡೋದಕ್ಕೂ ಬರ ಉಂಟಾಗಿದೆ. ಸಮೀಕ್ಷೆಗೆ ನಿಗಮ ಮಂಡಳಿ ಹಣ ಬಳಕೆಗೆ ಆದೇಶನ. ಹಾಗಾದ್ರೆ ಗೌರವಧನ ನೀಡೋದಕ್ಕೆ ಸರ್ಕಾರದ ಬಳಿ ಹಣವಿಲ್ವಾ? ನಿಗಮ ಮಂಡಳಿಗಳ ಖಾತೆಗೆ ಕೈ ಹಾಕಿದ ರಾಜ್ಯ ಸರ್ಕಾರ. ಇದನ್ನೇ ಪ್ರತಿಪಕ್ಷಗಳು ಹೇಳಿದ್ರು, ಪೂರ್ವ ತಯಾರಿ. ಅವ್ರು ಬಿಡಿಸಿ ಹೇಳಬೇಕಿತ್ತು ಪ್ರತಿಪಕ್ಷದವ್ರು ಮಾಡ್ಕೊಳ್ಳೋ ಗೊಂದಲನೇ ಇದು. ನೀವು ಪೂರ್ವ ತಯಾರಿ ಇರ್ತೀರಿ, ಆ ಪೂರ್ವ ತಯಾರಿ ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ ಮೇ ಬಿ ಅವ್ರಿಗೆ ಅರ್ಥ ಆಗ್ತಿತ್ತೋ ಏನು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿ ಬರುವಂತಹ ನಿಗಮಗಳು, ಆ ನಿಗಮಗಳಿಂದ 349.36 ಕೋಟಿ ರೂಪಾಯಿ ಅನುದಾನ ಸಮೀಕ್ಷೆಗೆ ಅಂತ ಹೇಳಲಾಗ್ತಾ ಇದೆ. 349.36 ಕೋಟಿ ರೂಪಾಯಿ ಸಮೀಕ್ಷೆಯ ಉದ್ದೇಶಕ್ಕೆ ಬಳಸಲು ಆದೇಶವನ್ನು ನೀಡಲಾಗಿದೆ. ನೋಡಿ, ನೀವು ಯಾರೇನು ಜನಸಾಮಾನ್ಯರು ಕೇಳಿರಲಿಲ್ಲ. ನಿಮ್ಮ ಉದ್ದೇಶ ಸರಿನೇ, ಆದರೆ ಜನಸಾಮಾನ್ಯರು ಕೇಳಿರಲಿಲ್ಲ. ಗ್ಯಾರಂಟಿ ಅನ್ನುವಂಥ ಯೋಜನೆ ಅಂತಂದರೆ ದುಡ್ಡು ಹೊಂದ್ಸೋಕ್ಕಾಗಲಿಲ್ಲ. ಎಲ್ಲೆಲ್ಲಿಂದ ಆಯ್ತು ಅಲ್ಲೆಲ್ಲಿಂದೆಲ್ಲ ತಗೊಬಂದಲ್ಲಿ ತೇಪೆ ಹಚ್ಚುವಂಥ ಕೆಲಸ ಆಗ್ತಾ ಇದೆ. ಯಾಕಂದರೆ ಮಾತು ಕೊಟ್ಬಿಟ್ಟಿದ್ದೀರಿ, ಮಾತು ಕೊಟ್ಟ ಮೇಲೆ ಅದನ್ನು ಉಳಿಸ್ಕೋಬೇಕು, ಪ್ರತಿಷ್ಠೆಗೆ ಬಿದ್ದಿದ್ದೀರಿ. ಅಲ್ಲೂ ಅದೇ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ. ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವರ ಕನಸು ಈ ಗಣತಿ ಪ್ರಕ್ರಿಯೆ ಸಮೀಕ್ಷೆ ಅನ್ನುವಂಥದ್ದು, ಅದು ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದಿರುವಂತಹ ಸಿದ್ದರಾಮಯ್ಯನವರು ಅಥವಾ ಕರ್ನಾಟಕ ಕಾಂಗ್ರೆಸ್ ಈಗ ಇದನ್ನು ಈಡೇರಿಸಲೇಬೇಕು. ಬಜೆಟ್ ಬೇರೆ ಹಾಕೊಂಡ್ಬಿಟ್ಟಿದ್ದೀರಿ. ಅದನ್ನು ಪೂರೈಸೋಕ್ಕೆ ನೀವು ನಿಗಮದಿಂದ ಹಣ ತಗೊತೀರಿ ಅನ್ನೋದಾದರೆ ಯಾವ ಪುರುಷಾರ್ಥಕ್ಕೆ ಇವೆಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಜನಸಾಮಾನ್ಯರಲ್ಲಿ ಮೂಡುತ್ತೆ. ಕಡೆ ಪಕ್ಷ ನೀವು ಮಾಡುವಂಥ ಕೆಲಸಗಳು ಒಂದು ಪೂರ್ವ ಸಿದ್ಧತೆಯಿಂದ ಆಗಿದ್ದಿದ್ರೆ ಪ್ರತಿಯೊಬ್ಬ ಆ ಶಿಕ್ಷಕರು ಕೂಡ, ಸಿಬ್ಬಂದಿ ಖಂಡಿತವಾಗ್ಲೂ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ಇವತ್ತು ಅಲ್ಲಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಗೌರವಧನಕ್ಕೆ ಒದ್ದಾಡ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ನೀವು ನಿಗಮದ ದುಡ್ಡನ್ನು ಇದಕ್ಕೆ ಬಳಕೆ ಮಾಡ್ತೀರಿ ಅಂತ ಹೇಳಿದ್ರೆ ನಿಗಮಗಳು ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ. ರಾಜಪ್ಪ, ಹಲವಾರು ಗೊಂದಲಗಳು ಸೃಷ್ಟಿಯಾಗಿದೆ ಈ ಗಣತಿ ಪ್ರಕ್ರಿಯೆಯಲ್ಲಿ. ಇದರ ನಡುವೆ ನನಗೊಂದು ಪ್ರಶ್ನೆ, ಕಳೆದ ಬಾರಿ ಈ ಸಮೀಕ್ಷೆ ಆಯ್ತಲ್ಲ, ಅದಕ್ಕೆ ಗೌರವಧನವನ್ನು ಆ ಸಲ ಭಾಗವಹಿಸಿದಂಥ ಸಿಬ್ಬಂದಿ ಕೊಟ್ಟಿದ್ದಾರಾ? ಈ ಸತಿ ಕೊಡೋದಕ್ಕೆ ನಿಗಮದ ಹಣಕ್ಕೇನಾದರೂ ಕೈ ಹಾಕಿದ್ದಾರಾ? ಏನಿದೆ ಹೆಚ್ಚಿನ ಮಾಹಿತಿ? ಕಳೆದ ಗಣತಿಯ ಹಣವನ್ನ ಬಿಡುಗಡೆ ಮಾಡಿದರೆ ಅದಾದ ನಂತರ ಇನ್ನೂ ಸಹ 3-4 ಗಣತಿಗಳಾಗಿದೆ. ಹಾಗಾಗಿ ಉಳಿದ ಗಣತಿಗಳ ಹಣವನ್ನ ಬಿಡುಗಡೆ ಮಾಡಿಲ್ಲ ಅಂತ ಅನ್ನೋದು ಶಿಕ್ಷಕರ ಆರೋಪವಾಗಿದೆ. ಕಳೆದ ಹಿಂದಿನ ಸರ್ಕಾರಗಳು ಶಿಕ್ಷಕರಿಗೆ ಈ ಒಂದು
ಮೌಲ್ಯಮಾಪನ ಮಾಡಿದಂತ ಹಣವನ್ನ ಕೊಡ್ಲಿಕ್ಕೆ ಅವ್ರ ಹತ್ರ ಹಣವಿರ್ಲಿಲ್ಲ. ಇಂತಹ ಸಂದರ್ಭದಲ್ಲಿ ಆವಾಗ ಸಂದರ್ಭದಲ್ಲೂ ತಾವು ಪ್ರತಿಭಟನೆ ಆಗಿದೆ. ಹಿಂದೆ ವಿಧಾನಸಭೆ ಚುನಾವಣೆ ಆದ ನಂತರ ಅದಿರ್ಬೋದು, ಲೋಕಸಭಾ ಚುನಾವಣೆ ಆದ ನಂತರ ಆ ಸಂದರ್ಭದಲ್ಲೂ ಅವ್ರಿಗೆ ಗೌರವ ಧನವನ್ನ ಕೊಡ್ತಾರೆ. ಚುನಾವಣಾ ಕರ್ತವ್ಯ ನಿರ್ವಹಣೆ ಮಾಡೋ ಸಂದರ್ಭದಲ್ಲಿ ಆ ಹಣವನ್ನ ಬಿಡುಗಡೆ ಮಾಡಿಲ್ಲ ಅಂತ ಅನ್ನೋದನ್ನ ಇತ್ತೀಚೆಗೆ ಶಿಕ್ಷಕರು ಆರೋಪವನ್ನು ಮಾಡಿದ್ರು. ಇನ್ನು ಕಳೆದಂತಹ ಇತ್ತೀಚೆಗೆ ಆದಂತಹ ಒಳ ಮೀಸಲಾತಿ ಜಾತಿ ಜನಗಣತಿ ಸಂಬಂಧಪಟ್ಟಂತಲೂ ಸಹ ಇದೇ ಶಿಕ್ಷಕರ ಬಳಸ್ಕೊಳ್ಳಲಾಗಿತ್ತು. ಆ ಸಂದರ್ಭದಲ್ಲಿ ಕೆಲ ಶಿಕ್ಷಕರಿಗೆ, ಒಂದಷ್ಟು ಶಿಕ್ಷಕರಿಗೆ ಇನ್ನೂ ಸಹ ಇಂದಿನ ಗಣತಿಯ ಮಾಡುವಂತ ಸಂದರ್ಭದಲ್ಲಿ ಗೌರವ ಧನವನ್ನ ಪಾವತಿ ಮಾಡಿಲ್ಲ ಅಂತ ಆರೋಪ ಆಯ್ತು. ಮುಖ್ಯಮಂತ್ರಿಗಳು ಇಂದು ಅದನ್ನ ಪತ್ರಿಕಾಗೋಷ್ಠಿಯಲ್ಲಿ ಹಿಡಿದು ಹಳೆ ಬಾಕಿ ವಿರೋಧವನ್ನು ನಾನು ಕ್ಲಿಯರ್ ಮಾಡ್ತೇವೆ ಅಂತಾನು ಹೇಳಿದ್ದಾರೆ. ಮತ್ತು ಈ ಬಾರಿ ನಡೀತಿರುವಂತಹ ಗಣತಿಯನ್ನು ಸೆಪ್ಟೆಂಬರ್ 27ರಿಂದ ಆರಂಭವಾಗಿದೆ. ಆ ಗಣತಿಗೆ ಶಿಕ್ಷಕರು ಗೈರು ಹಾಜರಾಗ್ತಾರೆ ಅಂತ ಕಾರಣಕ್ಕೋಸ್ಕರ ಇಂದು ಅಧಿಕೃತ ಆದೇಶನ ಹೊರಡಿಸಿ 368 ಕೋಟಿ ರೂಪಾಯಿಗಳನ್ನ ನಿಗಮ ಮಂಡಳಿಗಳಲ್ಲಿ ಇದ್ದಂತಹ PD ಕಚೇರಿಗಿಂತ ಹಣವನ್ನ ಬಳಸ್ಕೊಳ್ಳಿಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಮೊದಲ ಹಂತದಲ್ಲಿ ಸುಮಾರು 60 ಕೋಟಿ 36 ಲಕ್ಷ ರೂಪಾಯಿಗಳನ್ನ 1,20,000 ಶಿಕ್ಷಕರಿಗೆ ತಲಾ 5,000 ರೂಪಾಯಿದಂತೆ ಇನ್ನು ಲಂಸಮ್ ಅಮೌಂಟ್ ಅಂತ 5,000 ರೂಪಾಯಿ ಕೊಡ್ತಾ ಇದ್ದಾರೆ. ಮತ್ತೆ ಪ್ರತಿ ಮನೆಗೆ 100 ರೂಪಾಯಿ ಅನ್ನೋ ರೀತಿ ಅವರು ನಿಗದಿ ಮಾಡಿದ್ದಾರೆ. ಅಂದ್ರೆ ಅವ್ರು ಎಷ್ಟು ಮನೆಗಳನ್ನ ಮಾಡ್ತಾರೆ, ಮನೆಗಳನ್ನ ಸರ್ವೆ ಮಾಡ್ತಾರೆ, ಅದಾದ ನಂತರ ಒಟ್ಟಾರೆಯಾಗಿ ಉಳಿದಂತ ಅಮೌಂಟ್ ಅನ್ನ ಒಂದು ಮನೆಗೆ 100 ರೂಪಾಯಿ ತರ ಕೊಡ್ತಾರೆ. ಈಗ ಮೊದಲ ಆರಂಭದಲ್ಲಿ ಅವರು 5,000 ಕೊಡುವಂತ ತೀರ್ಮಾನ ಕೈಗೊಂಡಿದ್ದಾರೆ. ಅದೇ ರೀತಿ ಮೇಲ್ವಿಚಾರಕರಿಗೆ 10,000 ಕೊಡ್ಲಿಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ. ಈಗ ಮೇಲ್ವಿಚಾರಕರಿಗೆ ಅವರು ಕೊಡ್ತಾ ಇಲ್ಲ. ಮತ್ತು GBA ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಇನ್ನೂ ಸಮೀಕ್ಷೆ ಆರಂಭವಾಗಿಲ್ಲ. ಹಾಗಾಗಿ GBA ಹೊರತುಪಡಿಸಿ ರಾಜ್ಯಾದ್ಯಂತ ಇರುವಂತ 1,20,000 ಗಣತಿದಾರರು ಶಿಕ್ಷಕರಿಗೆ ಈ ಒಂದು ಹಣವನ್ನ ಸುಮಾರು 60 ಕೋಟಿ 36 ಲಕ್ಷ ಹಣವನ್ನ ನೀಡಲಿಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ. ಮತ್ತು ಸಮೀಕ್ಷಾ ಕಾರ್ಯಕ್ಕೋಸ್ಕರ ಒಟ್ಟಾರೆ 420 ಕೋಟಿ ರೂಪಾಯಿ ಒಂದು ಹಣವನ್ನ ಖರ್ಚು ಮಾಡಬೇಕಾಗತ್ತೆ. ಅದರ ಮೊದಲ ಭಾಗವಾಗಿ 348 ಕೋಟಿ ರೂಪಾಯಿಗಳನ್ನ ಈ ಒಂದು ನಿಗಮ ಮಂಡಳಿಗೆ ನೀಡಿರುವಂತ ಅನುದಾನ, ವಿಶೇಷವಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು 12ರಿಂದ 13 ನಿಗಮ ಮಂಡಳಿ ಬರ್ತವೆ. ಆ 13 ನಿಗಮ ಮಂಡಳಿಗಳಿಗೆ ನೀಡಲಾಗಿದ್ದಂತ ಅನುದಾನವನ್ನ ಈ ಕಡೆ ಡೈವರ್ಟ್ ಮಾಡಿ ಈ ಒಂದು ಸಮೀಕ್ಷಾ ಕಾರ್ಯಕ್ಕೆ ಬಳಕೆ ಮಾಡಿಕೊಳ್ಳಿಕ್ಕೆ ಸದಸ್ಯ ಕಾರ್ಯದರ್ಶಿ ಆಗಿರುವಂತ ದಯಾನಂದ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ರಾಜ್ಯ ಸರ್ಕಾರದ ಬಳಿ ₹1 ಸರ್ಕಾರದ ಒಂದು ತಿಂಗಳ ನಂತರ ಒಂದು ವೇಳೆ ಈ ಗೃಹಲಕ್ಷ್ಮಿ ಹಣವನ್ನು ಪಾವತಿ ಮಾಡಿದ್ದಲ್ಲಿ ಸರ್ಕಾರಕ್ಕೆ ಸರ್ಕಾರಿ ನೌಕರರಿಗೆ ವೇತನ ಪಾವತಿ ಮಾಡ್ಲಿಕ್ಕೂ ಹಣವನ್ನು ಉಳಿತಾಯ ಆಗೋದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ತರಾತುರಿನಲ್ಲಿ ಈ ಒಂದು ಸಮೀಕ್ಷೆಯನ್ನ ಏನು ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಮಾಡ್ಕೊಂಡಿದೆ. ಈಗ ಅನುದಾನಕ್ಕೆ ಅವನು ಒತ್ತಾಯ ಮಾಡ್ತಿರೋ ಕಾರಣಕ್ಕೋಸ್ಕರ ಈ ಒಂದು ಗಣತಿಗೆ ಸಮಸ್ಯೆ ಆಗ್ಬಾರ್ದು ಅಂತ ಅನ್ನೋ ಕಾರಣಕ್ಕೋಸ್ಕರ ನಿಗಮ ಮಂಡಳಿ ಇದ್ದಂತ ಹಣವನ್ನ ಡೈವರ್ಟ್ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಹೀಗಾಗಿ ಆ ಒಂದು ನಿಗಮ ಮಂಡಳಿಗಳಲ್ಲಿ ಸಂಬಳ ಕೊಡ್ಲಿಕ್ಕೆ ದುಡ್ಡಿದೆಯೋ ಅಥವಾ ಜನಪರ ಯೋಜನೆಗಳ ಕೈಗೊಳ್ಳಿಕ್ಕೆ ದುಡ್ಡಿದೆಯೋ ಅದು ಯಾವುದೂ ಇಲ್ಲ. ಯಾಕಂದ್ರೆ ಬಹುತೇಕ ನಿಗಮ ಮಂಡಳಿಗಳಲ್ಲಿ ವೇತನ ಕೊಡ್ಲಿಕ್ಕೂ ದುಡ್ಡಿಲ್ಲ ಅಂತ ಅನ್ನೋದನ್ನ ನಿಗಮ ಮಂಡಳಿ ಅಧ್ಯಕ್ಷರಾಗಿರೋ ಆರೋಪ ಮಾಡ್ತಾರೆ. ಅಂತಹ ಪರಿಸ್ಥಿತಿ ಇರುವಾಗ ಮುಖ್ಯಮಂತ್ರಿಗಳು ಈ ಒಂದು ಅನುದಾನವನ್ನ ಬಳಕೆ ಮಾಡ್ಲಿಕ್ಕೆ ಆದೇಶ ಕೊಟ್ಟಿರುವಂತದ್ದು ಎಷ್ಟು ಸರಿ ಅಂತ ಒಂದು ಪ್ರಶ್ನೆ ಉದ್ಭವಿಸಿದೆ. ಹೀಗಾಗಿ ಮೊದಲ ಹಂತದಲ್ಲಿ 384 ಕೋಟಿಯನ್ನ ಮತ್ತು ಶಿಕ್ಷಕರಿಗೆ 60 ಬಿಡುಗಡೆ ಮಾಡ್ಲಿಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ. ಹಂತ ಹಂತವಾಗಿ ಉಳಿದ ಹಣವನ್ನು ನಾವು ಬಿಡುಗಡೆ ಮಾಡ್ತೇವೆ ಅಂತ ಅನ್ನೋದನ್ನ ಜಿಲ್ಲಾಧಿಕಾರಿಗೆ ಸೂಚನೆ ಕೊಡುವ ಮೂಲಕ ನೀವು ಸಮೀಕ್ಷೆಯನ್ನು ಆರಂಭ ಮಾಡಿ ಅಗತ್ಯತೆ ಇದ್ದ ಅನುದಾನವನ್ನು ನಾವು ಬಿಡುಗಡೆ ಮಾಡ್ತೇವೆ ಅಂತ ಒಂದು ಸಲಹೆಯನ್ನು ಸಹ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನೀಡಿದ್ದಾರೆ. ದೇವಶ್ರೀ ರಾಜಪ್ಪ, ಈಗ ಕರ್ನಾಟಕ ಕಾಂಗ್ರೆಸ್ ಆಡಳಿತದ ಬಗ್ಗೆ ಹಲವಾರು ಪ್ರಶ್ನೆಗಳು ಯಾಕೆ ಉದ್ಭವಿಸ್ತಿದೆ ಅಂದ್ರೆ, ಜನ ಏನ್ ಕೇಳಿರ್ಲಿಲ್ಲ ಗ್ಯಾರಂಟಿ ಯೋಜನೆ ಅಂತಂದ್ರು. ಅಲ್ಲೂ ಕೂಡ ಈ ಬೇರೆ ನಿಗಮಗಳಿಂದ ಕಿತ್ತು ಅಣಿಸೋದಾಯ್ತು. ಅಲ್ಲಿ ಕಿತ್ತು ಇಲ್ಲಿ ಅಣಿಸೋದು, ಇಲ್ಲಿ ಕಿತ್ತು ಅಲ್ಲಿ ಅಣಿಸೋದು ಅನ್ನೋದನ್ನ ಆಡಳಿತ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ನೀವು ಗಮನಿಸಿದಂತೆ ಗೃಹಲಕ್ಷ್ಮಿ ಯೋಜನೆಯನ್ನ ಸುಮಾರು 3 ತಿಂಗಳಿಂದ 4 ತಿಂಗಳಿಂದ ಅನುದಾನ ಕೊಟ್ಟಿಲ್ಲ. ರಾಜ್ಯ ಸರ್ಕಾರಕ್ಕೆ ಏನಾಗಿದೆ ಅಂದ್ರೆ ಹಿಂದಿನ ಅವಧಿಯಲ್ಲೂ ಇದೇ ಪರಿಸ್ಥಿತಿ ಎದುರಾಗಿತ್ತು. ಈಗಲೂ ಸಹ ಅದೇ ಪರಿಸ್ಥಿತಿ ಎದುರಾಗಿದೆ. ರಾಜ್ಯ ಸರ್ಕಾರಕ್ಕೆ ಗೃಹಲಕ್ಷ್ಮಿ ಯೋಜನೆಯನ್ನ ಪರಿಷ್ಕರಣೆಯ ನೆಪದಲ್ಲಿ ಏನು ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡ್ತಾ ಇದೀವಿ. ಹಾಗಾಗಿ ಆ BPL ಕಾರ್ಡ್ದಾರರ ಒಂದು ಪರಿಷ್ಕರಣೆ ಮಾಡಿದಲ್ಲಿ ಸುಮಾರು 13ರಿಂದ 15 ಲಕ್ಷ BPL ಕಾರ್ಡ್ದಾರರು ಈ ಒಂದು ಮಿಸ್ಯೂಸ್ ಮಾಡ್ಕೊಂಡಿರುವಂತ ಒಂದು ಕಾರ್ಡ್ದಾರ ಉಳ್ಕೋತಾರೆ. ಒಂದ್ ವೇಳೆ ಆ ಒಂದು ಕಾರ್ಡ್ದಾರ ಸಂಖ್ಯೆ ಏನಾದ್ರು ಕಾರ್ಡ್ನ ತೆಗೆದಿದ್ದೇ ಆದಲ್ಲಿ ರಾಜ್ಯ ಸರ್ಕಾರಕ್ಕೆ ಸುಮಾರು ಪ್ರತಿ ತಿಂಗಳಿಗೆ 300-400 ಕೋಟಿ ರೂಪಾಯಿ ಆಗುತ್ತೆ. ಈ ಹಣವನ್ನ ಉಳಿತಾಯ ಮಾಡ್ಕೊಳ್ಳೋಕೆ ರಾಜ್ಯ ಸರ್ಕಾರ ಏನು ಈ ಎಲ್ಲ ಸರ್ಕಾರ ಮಾಡ್ತಿದ್ದ ಹೊರತು ನೇರವಾಗಿ ತಮ್ಮ ಕೊಟ್ಟಂತ ಭರವಸೆಯನ್ನು ಈಡೇರಿಸಲಿಕ್ಕೆ ಮಾಡ್ತಾ ಇಲ್ಲ. ಈಗ ಮತ್ತೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಏನು ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ರು. ವಿದ್ಯಾರ್ಥಿ ಯೋಜನೆಯಲ್ಲಿ
ಅದನ್ನು ಸಹ ಸಮರ್ಪಕ ಕೊಡ್ತಾರೆ. ಗೃಹಲಕ್ಷ್ಮಿ ಯೋಜನೆ ಸರಿಯಾಗಿ ಕೊಡ್ತಾ ಇಲ್ಲ. ಅದಂತ ಶಕ್ತಿ ಯೋಜನೆಯಲ್ಲಿ ಇವತ್ತು ರಾಮಲಿಂಗನ ಪ್ರಶ್ನೆ ಪತ್ರಿಕೆ ಸಾಕು ಸುಮಾರು 3,000 ಕೋಟಿ ರೂಪಾಯಿ ಬಾಕಿ ಇದೆ. ನಮ್ಮ ಹಳೆ ಬಾಕಿನ ಕೊಟ್ರೆ ನಮ್ಮ ಸಂಸ್ಥೆಗಳನ್ನ ನಡೆಸಲಿಕ್ಕೆ ನಾವು ಈಸಿ ಆಗುತ್ತೆ ಅಂತ ಹೇಳಿಕೆ ಕೊಡ್ತಾರೆ. ಒಟ್ಟಾರೆಗೆ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ, ಆದ್ರೂ ಸಹ ಪ್ರತಿಷ್ಠೆಗೋಸ್ಕರ ಈ ಒಂದು ಏನು ಗ್ಯಾರಂಟಿಗಳನ್ನ ಮುಂದುವರಿಸ್ತಾ ಇದ್ದಾರೆ. ಅದರ ಈ ಒಂದು ಸಮೀಕ್ಷೆನ ಮಾಡುವ ಮೂಲಕ ಅದೇನೋ ಗಾದೆ ಹೇಳ್ತಾರಲ್ಲ ಹಾಗೆ ರಾಜ್ಯ ಸರ್ಕಾರ ಎಲ್ಲದನ್ನು ಕಿತ್ತು ಕೊಡುವಂತದ್ದು ಎಲ್ಲಿದೆ ಅಂತ, ಆದ್ರೆ ಈ ಕೊಟ್ಟಿರುವಂತ ಅನುದಾನವನ್ನು ಸಹ ವಾಪಸ್ ಪಡೆಯುವಂತ ಒಂದು ಪ್ರಯತ್ನ ನಡೆಸೋದು ಸಮರ್ಥಿಸವಲ್ಲ. ಆ ಮೂಲಕ ಆ ಒಂದು ಇಲಾಖೆಗೂ ಅನ್ಯಾಯ ಮಾಡಿದಂತಾಗುತ್ತೆ, ಈ ಒಂದು ಗಣಿತದಾರರಿಗೂ ಅನ್ಯಾಯ ಮಾಡಿದಂಗಾಗುತ್ತೆ. ಯಾವುದನ್ನು ಸಹ ಸಮರ್ಪಕವಾಗಿ ಮಾಡಲಿಕ್ಕೆ ಸಾಧ್ಯವಾಗದ ಒಂದು ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ನಿರ್ಮಾಣವಾಗಿದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಜಪ್ಪ. ಹೌದು, ಇನ್ನೂ ಕೂಡ ಬಗೆಹರಿತಾ ಇಲ್ಲ ಜಾತಿ ಗಣತಿಯ ಗೊಂದಲ. ಅಲ್ಲಲ್ಲಿ ಸಮೀಕ್ಷೆಗೆ ಯಾರೆಲ್ಲ ಒಳಪಟ್ಟಿದ್ದಾರೆ ಅಂದರೆ ಸಿಬ್ಬಂದಿ ಇದ್ದಾರೆ, ಅವರೆಲ್ಲರೂ ಕೂಡ ತಹಶೀಲ್ದಾರ್ ಅವರಿಗೆ ಮುಖ್ಯವಾಗಿ ಸಿಗುವಂಥ ಅಧಿಕಾರಿ ಜೊತೆ ತಮ್ಮ ನೋವನ್ನು ತೋಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಸರ್ವರ್ ವರ್ಕ್ ಆಗ್ತಿಲ್ಲ, ನೆಟ್ವರ್ಕ್ ಸಮಸ್ಯೆ ಇದೆ, ಶಿಕ್ಷಕರ ಪರದಾಟ ಮುಂದುವರೆದಿದೆ. ಹಾವೇರಿಯಲ್ಲಿ ಈ ಸಮೀಕ್ಷೆಯನ್ನು ಮಾಡೋದಕ್ಕೆ ಶಿಕ್ಷಕರ ಹಿಂದೇಟಾಕಿ 100 ಜನ ಅಲ್ಲಿ ಕೂತಿದ್ದಂಥ ದೃಶ್ಯವನ್ನು ಕೂಡ ನೀವು ನೋಡಿದ್ದೀರಿ. ಸಮಸ್ಯೆ ಪರಿಹರಿಸಿದರೆ ಮಾತ್ರ ನಾವು ಸಮೀಕ್ಷೆಯಲ್ಲಿ ಭಾಗಿಯಾಗ್ತೀವಿ ಅಂತ ನೇರಾನೇರವಾಗಿ ಶಿಕ್ಷಕರು ಹೇಳ್ತಾ ಇದ್ದಾರೆ. ಹಾನಗಲ್ ತಾಲೂಕಿನ ಕಚೇರಿಯ ಮುಂದೆ ಶಿಕ್ಷಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ ಕುರುಬ ಸಮಾಜವನ್ನು ಎಸ್ಟಿಗೆ ಸೇರಿಸುವುದಕ್ಕೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸಿಂಧನೂರಿನಲ್ಲಿ ವಾಲ್ಮೀಕಿ ಸಮುದಾಯದ ಪ್ರತಿಭಟನೆ ಕೂಡ ನಡೆದಿದೆ. ಎಸ್ಟಿಗೆ ಬಲಿಷ್ಠ ಸಮುದಾಯ ಸೇರಿಸುವ ಪ್ರಯತ್ನ ಇದು ಅಂತ ಕಿಡಿಕಾರಿದ್ದಾರೆ. ರೈಟ್, ಅವರವರ ಅಭಿಪ್ರಾಯಗಳನ್ನು ಪ್ರತಿಭಟನೆಯ ಮೂಲಕ ಮಂಡಿಸುವಂಥ ಪ್ರಯತ್ನ ಕೂಡ ವ್ಯಕ್ತವಾಗಿದೆ. ಇದು ಒಂದು ಭಾಗ. ಆದರೆ ಮಗದೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ, ಯಾವ ಸಿಬ್ಬಂದಿಯನ್ನು ನೀವು ಈ ಒಂದು ಸಮೀಕ್ಷೆಗೆ ಬಳಕೆ ಮಾಡ್ಕೋತೀರಿ ಅವರಿಗೆ ಗೌರವಧನ ಸಕಾಲಕ್ಕೆ ಸಿಕ್ಕಿಲ್ಲ ಅನ್ನೋದಾದರೆ ಯಾವುದೂ ಕೂಡ 100% ವರ್ಕ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಈಗ ಸರ್ಕಾರ ಒಂದು ಗಣತಿಯನ್ನು ಮಾಡೋದಕ್ಕೆ ಹೊರಟಿದೆ, ಅದು ಸೂಕ್ತ ರೀತಿಯಲ್ಲಿ ಆಗಬೇಕು ಅನ್ನೋದಾದರೆ ಮೊದಲು ನೀವು ಆ ಸಿಬ್ಬಂದಿಯನ್ನು ವಿಶ್ವಾಸಕ್ಕೆ ತೊಗೊಳ್ಬೇಕಾಗತ್ತೆ. ನೀವು ಮೀಟಿಂಗ್ ಮಾಡಿಬಿಟ್ಟು ಮಾಡಿ ಅಂತ ತಾಕೀತು ಮಾಡಿಬಿಟ್ರೆ ನೋ, ಇಟ್ ಈಸ್ ಇಂಪಾಸಿಬಲ್. ಈಗ ಸಿದ್ದರಾಮಯ್ಯನವ್ರು ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಯಾರೋ ಎದ್ದೋಗ್ತಿದ್ರೆ ಎಲ್ಲೋಗ್ತಿದ್ರೆ ಕೂತ್ಕೊಳ್ಳಿ ಅಂದಂಗಲ್ಲ ಇದು. ಅರ್ಥ ಮಾಡ್ಕೋಬೇಕು. ಈ ಸಿಬ್ಬಂದಿ ಅಂದಾಗ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ನೀವು ಗಣತಿ ಮಾಡಿ, ಖಂಡಿತವಾಗ್ಲೂ ನಿಮಗೆ ಗೌರವಧನ ಲಭ್ಯವಾಗುತ್ತೆ. ಈ ಸಮೀಕ್ಷೆಯಿಂದ ಖಂಡಿತವಾಗ್ಲೂ ಅತ್ಯುತ್ತಮವಾದಂಥ ಕೆಲಸಗಳಾಗ್ತವೆ. ಈ ಥರದ ಕೆಲವೊಂದು ಮಾಹಿತಿಯನ್ನು ಹಂಚಿಕೊಂಡಾಗ ಮಾತ್ರ ಖಂಡಿತವಾಗ್ಲೂ ಉತ್ತಮವಾದಂಥ ಬೆಳವಣಿಗೆಗಳಾಗುವುದಕ್ಕೆ ಸಾಧ್ಯ. ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಹೆಚ್ಚು ಪರ್ಸೆಂಟು ಪರಿಹಾರ ಆಗಿದ್ದಾವೆ. ಇನ್ನು ಉಳಿದಿರ್ತಕ್ಕಂಥ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತವೆ. ನಾನು ಕಮಿಷನ್ನವ್ರಿಗೂ ಕೂಡ ಹೇಳಿದ್ದೀನಿ, ಕಮಿಷನ್ ಸೆಕ್ರೆಟರಿಗೂ ಕೂಡ ಹೇಳಿದ್ದೀನಿ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸೆಕ್ರೆಟರಿಗೂ ಕೂಡ ಹೇಳಿದ್ದೀನಿ. ಏನೇನು ತೊಡಕುಗಳಿದ್ದಾವೆ ಆ ತೊಡಕುಗಳನ್ನೆಲ್ಲ ಕೂಡಲೇ ನಿವಾರಣೆ ಮಾಡಬೇಕು. ನಿವಾರಣೆ ಆಗ್ತವೆ ಅಂತಕ್ಕಂಥ ಇವತ್ತು ಒಳಗಡೆ ಎಲ್ಲ ನಿವಾರಣೆ ಎಲ್ಲ 100% ಸಮಸ್ಯೆಗಳೆಲ್ಲ ಬಗೆಹರಿತವೆ. ನಾವು ಮಾಡ್ತೀವಿ ಅಂತೇಳಿ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಒಪ್ಕೊಂಡಿದ್ದಾರೆ. ಟೀಚರ್ಗಳು ಕೆಲವು ತಪ್ಪು ಕಲ್ಪನೆಗಳಿಂದ ರೆಸಿಸ್ಟೆನ್ಸ್ ಮಾಡ್ತಾ ಇದ್ರು. ಪ್ರೈಮರಿ ಸ್ಕೂಲ್ ಟೀಚರ್ಸು ಮತ್ತು ಹೈಸ್ಕೂಲ್ ಟೀಚರ್ಸ್, ಗ್ರಾಂಟಿನೇಡ್ ಮತ್ತು ಗೌರ್ಮೆಂಟ್ ಟೀಚರ್ಸ್ ಅವರೆಲ್ಲರೂ ಕೂಡ ಒಪ್ಪಿಕೊಂಡು ಇವತ್ತಿನಿಂದ ಸರ್ವೆ ಕೆಲಸ ಪ್ರಾರಂಭ ಮಾಡಿದ್ದಾರೆ ಪೂರ್ಣವಾಗಿ. ನಮ್ಗೆ ಅರಿವಿದೆ ದಸರಾ ಇದೆ ಅಂತೇಳಿ, ಆದರೂ ಕೂಡ ಎಲ್ಲ ಸರ್ಕಾರದ ಕೆಲಸ ಸಹಕಾರ ಕೊಡಬೇಕು ಅಂತ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು
ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ಸರ್ಕಾರ ಏನೋ ಒಂದು ತೀರ್ಮಾನ ಮಾಡಿದೆ, ಅದಕ್ಕೆಲ್ಲ ಸಹಕಾರ ಕೊಡಬೇಕು. ನಾನು ಕೂಡ ಎಲ್ಲರಿಗೂ ಕೂಡ ಮನವಿ ಮಾಡ್ತೇನೆ, ಎಲ್ಲ ಪಕ್ಷದ ಮುಖಂಡರುಗಳು, ಎಲ್ಲ ಜಾತಿ, ಎಲ್ಲ ಧರ್ಮದ ಮುಖಂಡರುಗಳು ಕೂಡ ಇದರಲ್ಲಿ ಭಾಗವಹಿಸಬೇಕು. ಮತ್ತು ಯಾರು ಹೊರಗಡೆ ಉದ್ಯೋಗಕ್ಕೋಸ್ಕರ ಹೊರಗಡೆ ಹೋಗಿದ್ದೀರಿ, ನೀವು ಕೂಡ ಆನ್ಲೈನಲ್ಲಿ ಏನು ನಮ್ಮ ನಂಬರ್ನ ನಾವು ನಿಮ್ಮುದ್ದೆ ಮಾಡಿದ್ದೇವೆ, ಆ ನಂಬರ್ ತೆಗೆದುಕೊಂಡು ತಾವು ಕೂಡ ಭಾಗವಹಿಸಿ ತಮ್ಮ ಮಾಹಿತಿಯನ್ನು ಒದಗಿಸ್ಕೊಡ್ಬೇಕು. ಆಗ ತಮ್ಮ ಸಮುದಾಯಕ್ಕೆ, ತಮ್ಮ ವರ್ಗಕ್ಕೆ ನೀವು ಕೂಡ ನ್ಯಾಯವನ್ನು ಒದಗಿಸ್ಕೊಟ್ಟಂಗೆ ಆಗ್ತದೆ. ಆ ದೃಷ್ಟಿಯಿಂದ ನಾನು ಎಲ್ಲ ಸಮುದಾಯದವ್ರಿಗೂ ನಮ್ರತೆಯಿಂದ ಸರ್ಕಾರದ ಪರವಾಗಿ ಮನವಿ ಮಾಡ್ತಾ ಇದ್ದೇನೆ. ತಾವು ತಪ್ಪದೆ ಈ ಒಂದು ಏನು ನಮ್ಮ ಸರ್ವೆ ಇದೆ, ಆ ಸರ್ವೆ ಕಾರ್ಯಕ್ರಮದಲ್ಲಿ ತಾವು ಮಾಹಿತಿಯನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಇದು ನಾವು ನಿಗದಿಯಾದಂಥ ಟೈಮ್ನಲ್ಲಿ ನಾವು ಇಟ್ಟಿದ್ದೇವೆ. ಹಿಂದೆ ಅನೇಕರು ನಮ್ಮ ಸಮಾಜದ ಹೆಸರನ್ನು ಬಿಟ್ಟಿದ್ದಾರೆ, ನಮ್ಮ ಸಮಾಜದ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋದು ಬೇಕಾದಷ್ಟು ದೂರಿತ್ತು. ಇದನ್ನು ಮನಗೊಂಡು ನಮ್ಮ ಪಕ್ಷ, ರಾಷ್ಟ್ರೀಯ ಪಕ್ಷ ಮತ್ತು ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅದನ್ನು ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಉತ್ಕರ್ಷ್ ಅವರು ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ. ನಮಸ್ಕಾರ. AP ವಕ್ತಾರರು ರವೀಶ್ ದಾಸಪ್ಪ ಅವರಿದ್ದಾರೆ. ನಮಸ್ಕಾರ. JDS ವಕ್ತಾರರಾಗಿರುವಂಥ ನಾಗೇಂದ್ರ ಬಾಬು ಪ್ರಸಾದ್ ಅವರಿದ್ದಾರೆ. ನಮಸ್ಕಾರ. ಉತ್ಕರ್ಷ್ ಅವರೇ, ನೀವು ಹೇಳಬೇಕು, 400 ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ಸಿಬ್ಬಂದಿಯನ್ನು ಬಳಕೆ ಮಾಡಿಕೊಂಡು ಶಿಕ್ಷಕರನ್ನೆಲ್ಲ ದಸರಾ ರಜೆನ ಕ್ಯಾನ್ಸಲ್ ಮಾಡಿ 7 ಕೋಟಿ ಜನದ ಸಮೀಕ್ಷೆಯನ್ನು ಮಾಡಿ ಒಂದು ರಿಸಲ್ಟ್ ಬಂದರೂ ಕೂಡ, ಒಂದು ಸಮೀಕ್ಷೆಯನ್ನು ಮಾಡಿದರೂ ಕೂಡ ಜನಸಾಮಾನ್ಯರು, ಪ್ರತಿಪಕ್ಷಗಳು, ಆಡಳಿತ ಪಕ್ಷದ ಒಂದು ಭಾಗ ಅಗೇನ್ ಇದನ್ನು ಒಪ್ಪಿಕೊಳ್ಳುವಂಥ ಚಾನ್ಸಸ್ ತೀರಾ ಕಮ್ಮಿ ಅಂತ ಅನಿಸುತ್ತೆ. ರೈಟ್ ನಾವು ಇದಾಗ್ತಿರುವಂಥ ಪ್ರೋಸೆಸ್ಸನ್ನು ಗಮನಿಸಿದ್ರೆ ಮೇಡಮ್, ಭಾಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಆರ್ಡ್ರ್ ಭಾಳ ಸ್ಪಷ್ಟವಾಗಿ ನಾನು ಓದ್ತೀನದನ್ನು. ಸಮೀಕ್ಷೆಯಲ್ಲಿ ಸಂಗ್ರಹಿಸಿದ ಮಾಹಿತಿಯನ್ನು ಸರ್ಕಾರವನ್ನು ಒಳಗೊಂಡಂತೆ ಯಾವ ವ್ಯಕ್ತಿಗೂ ನೀಡುವಂತಿಲ್ಲ. ಹಿಂದುಳಿದ ವರ್ಗದ ಆಯೋಗವು ಸಂಗ್ರಹಿಸಿದ ಮಾಹಿತಿಯನ್ನು ಸುರಕ್ಷತೆಯಿಂದ ಮತ್ತು ಗೌಪ್ಯತೆಯಿಂದ ಕಾಪಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿದ್ದಾರೆ. ಆದ್ರೆ ಇವತ್ತು ಇವರು ಕಾಂಗ್ರೆಸ್ ಅವರು ಕಾಂತರಾಜ್ ಆಯೋಗದ ವರದಿಯನ್ನ, ಅದಾದ್ಮೇಲೆ ಏನು ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂತ ವರದಿಯನ್ನು ಸ್ವೀಕಾರ ಮಾಡಿ ಬಹಳ ಬುದ್ಧಿವಂತಿಕೆಯಿಂದ ರೆಕಾರ್ಡ್ಸ್ ಅನ್ನ ಲೀಕ್ ಮಾಡಿದ್ರು. ಎಷ್ಟು ಜಾತಿಗಳ ಸಂಖ್ಯೆ ಏನಿದೆ, ಯಾವ ತರ ಇದೆ ಅಂತ ಲೀಕ್ ಮಾಡಿ ಅದಕ್ಕೆ ಒಂದು ಬೇರೆ ರೀತಿಯ ಮೆಸೇಜನ್ನು ಜಾತಿ ಸಂಘಟನೆಗಳನ್ನು ಎತ್ಕಟ್ಟುವಂತಹ ಕೆಲಸವನ್ನು ಮಾಡಿದ್ರು. ಸೊ ಹಾಗಾಗಿ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ಇವತ್ತು 15 ದಿವಸದಲ್ಲಿ ಈ ಜಾತಿ ಗಣತಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇವತ್ತು ಗದಗ್ ಇರ್ಬೋದು, ಬೆಳಗಾವಿ ಇರ್ಬೋದು, ರಾಯಚೂರು ಇರ್ಬೋದು, ಇವತ್ತು ಅನೇಕ ಕಡೆಗಳಲ್ಲಿ ಇವತ್ತು ಹಾನಗಲ್ ಇರ್ಬೋದು, ಶಿಕ್ಷಕರಿಗೆ ತಾಂತ್ರಿಕ ಸಮಸ್ಯೆಗಳು. ಶಿಕ್ಷಕರು ಹೇಳ್ತಾ ಇದ್ದಾರೆ, ಒಂದು ಮನೆಗೆ ಹೋದ್ರೆ 2 ರಿಂದ 2.5 ಗಂಟೆ ಬೇಕು. ನೀವು ಲಾಜಿಕಲ್ ಆಗಿ ಯೋಚನೆ ಮಾಡೋಣ, ನೀವೆಲ್ಲ ರಾಜಕೀಯ ಪಕ್ಕಕ್ಕಿಡಿ. ಒಬ್ಬ ಶಿಕ್ಷಕರು 8 ಅವರ್ ಕೆಲಸ ಮಾಡಿದ್ರು ಎಷ್ಟು ಮನೆ ತಲುಪಕ್ಕಾಗುತ್ತೆ? 4 ಮನೆ ತಲುಪಬಹುದು. ಆದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಎಷ್ಟು? 7 ಕೋಟಿ 2.5 ಕೋಟಿ ಮನೆಗಳನ್ನ ನೀವು ಲಾಜಿಕಲ್ ಆಗಿ ಯೋಚನೆ ಮಾಡಿದ್ರೆ 15 ದಿವಸದಲ್ಲಿ ಆಗುತ್ತಾ? ಖಂಡಿತವಾಗ್ಲೂ ಅಸಾಧ್ಯ. ಇವತ್ತೇನು ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ಮಾಡಲೇಬೇಕು, ನೀವು ಮಾಡ್ಲಿಲ್ಲ ಅಂತಂದ್ರೆ ರಿಸೈನ್ ಮಾಡಿಸ್ತೀವಿ ಅಂತ ಹೇಳಿದ್ರೆ, ಅಲ್ಲಿ ಅನೇಕ ಜನ ಗರ್ಭಿಣಿಯರಿದ್ದಾರೆ, ಶಿಕ್ಷಕರಲ್ಲಿ ಹ್ಯಾಂಡಿಕ್ಯಾಪ್ಗಳಿದ್ದಾರೆ. ನೀವು ಅವರನ್ನು ತಾಕೀತ್ ಮಾಡ್ತಾ ಇದ್ರೆ, ನೀವು ಮಾಡ್ಲೇಬೇಕು ಎನ್ನುವಂತ ಫರ್ಮಾನ ನೋಡಿಸ್ತಾ ಇದ್ದೀರೇನ್ರಿ? ಯಾವ ಆಧಾರದ ಮೇಲೆ ಹೇಳ್ತೀರಾ? ಸರಿಯಾಗಿ ಇವತ್ತು ಶಿಕ್ಷಕರು ಹೇಳ್ತಾ ಇದ್ರೆ, ಬೆಳಗಾವಿಯಲ್ಲಿ ಬಹಿಷ್ಕಾರ ಹಾಕಿದ್ದಾರೆ, ಸರಿಯಾಗಿ ಅವರಿಗೆ ಟ್ರೈನಿಂಗ್ ಆಗಿಲ್ಲ, ಸರಿಯಾಗಿ ಅವರಿಗೆ ಕಿಟ್ಗಳ ವಿತರಣೆ ಆಗಿಲ್ಲ. ಆ ಕೊಟ್ಟಿರ್ತಕ್ಕಂಥ ಕ್ವಶನ್ ಅಲ್ಲಿ ಯಾವ ಕ್ವಶನ್ ಏನು ಅಂತ ಅವ್ರಿಗೆ ಗೊತ್ತಿಲ್ಲದೆ ಹೋಗಿ ಸಮೀಕ್ಷೆ ಮಾಡಿ ಅಂತಂದ್ರೆ ಏನ್ ಮಾತಾಡ್ತಾರೆ? ಇವತ್ತು ನಾನು ನೋಡ್ತಾ ಇದ್ದೆ, ನಿಮ್ಮ ಮೀಡಿಯಾದವರೇ ಫ್ಯಾಕ್ಟ್ ಚೆಕ್ ಮಾಡಿದಾಗ ಒಬ್ಬ ಶಿಕ್ಷಕರು ಹೇಳ್ತಾರೆ 3 ದಿವಸದಿಂದ ಒಂದೇ ಮನೆಗೆ ಬಂದಿದ್ದಾರಂತೆ. ಸಮಸ್ಯೆ ಏನು ಗೊತ್ತಾ? ಎಲ್ಲ ಮಾಹಿತಿ ತಗೊಂಡಿದ್ದಾರೆ ಪಾಪ. ಶಿಕ್ಷಕರು ಹೇಳ್ತಾರೆ ಕೆಲಸ ಮಾಡುವಂತ ಬದ್ಧತೆ ನಮ್ಮಲ್ಲಿದೆ ಅಂತ. ಆ ಎಲ್ಲ ಡೇಟಾವನ್ನು ಕಲೆಕ್ಟ್ ಮಾಡಿದ್ಮೇಲೆ ಸಮಸ್ಯೆ ಏನಾಗ್ತಿದೆ? ಎಂಟ್ರಿ ಕೊಟ್ರೆ ಎಂಟ್ರಿನೇ ಆಗ್ತಾ ಇಲ್ಲ ಡೇಟಾ ಆಪ್ ಅಲ್ಲಿ. ಇಷ್ಟೆಲ್ಲ ತಾಂತ್ರಿಕ ದೋಷ ಇಟ್ಕೊಂಡು ಪಾಪ ಶಿಕ್ಷಕರು 3 ದಿವಸದಿಂದ ಒಂದೇ ಮನೆಗೆ ಹೋಗುವಂತ ಇವತ್ತಿನ ಪರಿಸ್ಥಿತಿಯಲ್ಲಿ ನೀವು 2.5 ಕೋಟಿ ಮನೆಗಳನ್ನ ಸಮೀಕ್ಷೆ ಮಾಡಿ ಅಂತಂದ್ರೆ, ಅದಕ್ಕಿಂತ ದುರ್ದೈವ ಅಂತಂದ್ರೆ ಒಬ್ಬ ಶಿಕ್ಷಕರಿಗೆ 180 ರಿಂದ 200 ಮನೆ ಟಾರ್ಗೆಟ್ ಕೊಟ್ಟಿದ್ದಾರಂತೆ. ಇದು ಏನಿದೆ? ಈ ರೀತಿಯ ಒಂದು ಸರ್ವಾಧಿಕಾರಿ ಧೋರಣೆ ನೀವು ಮಾಡಲೇಬೇಕು ಎನ್ನುವಂತಹ ಚಿಂತನೆ ಇದೆಯಲ್ವಾ, ಇದನ್ನ ಖಂಡಿತವಾಗ್ಲೂ ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಮತ್ತೊಂದು ಬಹಳ ಪ್ರಮುಖವಾಗಿ ಕೋರ್ಟ್ ಮೊನ್ನೆ ಕೂಡ ಚಿಮಾರಿ ಹಾಕಿದೆ. ಹಿಂದುಳಿದ ವರ್ಗದ ಆಯೋಗಕ್ಕೆ ಸಂಬಂಧ ಪಡೆದೇ ಇರತಕ್ಕಂತ ಜಾತಿಗಳ ಸಮೀಕ್ಷೆ ಮಾಡುವಂತದ್ದು ಎಷ್ಟು ಸರಿ? ಮತ್ತೆ ನೀವು ಒಳ ಮೀಸಲಾತಿ ಸಮೀಕ್ಷೆನ ಮಾಡಿದ್ರಲ್ಲ, ಆಗ ಸಂಗ್ರಹಿಸಕರ್ತ ಮಾಹಿತಿ ಎಲ್ಲೋಯ್ತು? ಮತ್ತೆ ಅಲ್ಲಿ ಹಣವನ್ನ ವ್ಯಯ ಮಾಡಿದ್ರಲ್ಲ ನೀವು. SC ST ಸಮುದಾಯಗಳ ಸಮೀಕ್ಷೆನ ಮಾಡುವಂತ ನೈತಿಕ ಹಕ್ಕು ಹಿಂದುಳಿದ ವರ್ಗದ ಆಯೋಗಕ್ಕಿಲ್ಲ. ಬಹಳ ಸ್ಪಷ್ಟವಾಗಿ ಕೋರ್ಟ್ ಕೂಡ ಆ ಪ್ರಶ್ನೆಯನ್ನ ಎತ್ತಿಡಿದೆ. ಏನು ಅವಕಾಶ ಇಲ್ಲ?
ಹಿಂದುಳಿದ ವರ್ಗದ ಆಯೋಗಕ್ಕೆ SC/ST ಸಮುದಾಯಗಳ ಸಮೀಕ್ಷೆ ಮಾಡುವಂತ ಯಾವ ನೈತಿಕತೆ ಇದೆ? ಈಗ ಮುಂದುವರೆದಿರ್ತಕ್ಕಂಥ ಜನಾಂಗಗಳು, ಬ್ರಾಹ್ಮಣರು, ಜೈನರು, ಇವರನ್ನೆಲ್ಲ ಸಮೀಕ್ಷೆ ಹೇಗ್ ಮಾಡ್ತದೆ? ಇವತ್ತು ನೀವು ಮತ್ತೊಂದು ಬಹಳ ಪ್ರಮುಖವಾಗಿ ಗಮನಿಸಬೇಕು, ಹಿಂದುಳಿದ ವರ್ಗದ ಆಯೋಗ ಏನಿದೆ ಎಲ್ಲಾ ರೀತಿಯಲ್ಲಿ ಬಹಳ ಹಿಂದುಳಿದಿದೆ. ಇವತ್ತು ನೀವು ಎಷ್ಟೋ ಜನ ಫ್ಯಾಕ್ಟ್ ಚೆಕ್ ಮಾಡಿ, ಹಿಂದುಳಿದ ವರ್ಗದ ನಾಯಕರುಗಳಿಗೆ ಅಲ್ಲಿ ಆಫೀಸ್ ಎಲ್ಲಿದೆ ಅಂತ ಗೊತ್ತಿಲ್ಲ, OBC ಕಮಿಷನ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆ ಶ್ರೇಣಿ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಬಹಳ ಹಿಂದುಳಿದಿದೆ OBC ಕಮಿಷನ್. ಇವತ್ತು ಇಷ್ಟೆಲ್ಲ ಸಮಸ್ಯೆಗಳು ಇಟ್ಕೊಂಡು ಪಾಪ ನಿಮ್ಮ ವೈಯಕ್ತಿಕ ಕುರ್ಚಿಗಳನ್ನ ಉಳಿಸ್ಕೋಬೇಕೆನ್ನುವ ಕಾರಣಕ್ಕೆ ಆ ಶಿಕ್ಷಕರನ್ನ ಯಾಕೆ ಬಲಿ ಕೊಡ್ತಾ ಇದ್ದೀರಾ? ಈ ಬಂಡತನ ಏನಿದೆಯಲ್ವಾ, ಇದನ್ನ ಬಿಡ್ಬೇಕು ಮೊದಲು ಕಾಂಗ್ರೆಸ್ಸಿಗರು. ಬಹಳ ಸ್ಪಷ್ಟವಾಗಿ ನೋಡಿ ಮೇಡಮ್, ಕೊನೆಯದಾಗಿ 15 ದಿವಸದಲ್ಲಿ ಇದನ್ನ ಮಾಡಕ್ ಸಾಧ್ಯನೇ ಇಲ್ಲ. ಮತ್ತೊಂದು ಈ ವರದಿ ಏನ್ ಬರುತ್ತಲ್ಲ, ಇದು ಇವ್ರಿಗೆ ಯಾರ್ಯಾರನ್ನ ಜಾಸ್ತಿ ತೋರಿಸ್ಕೋಬೇಕೋ ತೋರಿಸ್ಕೋತಾರೆ, ಯಾವ್ಯಾವ ಮೆಸೇಜ್ ಅನ್ನು ಪಾಸ್ ಮಾಡ್ಬೇಕು ಅದನ್ನ ಮಾಡ್ತಾರೆ ಅಷ್ಟೇ. ಬಿಟ್ರೆ ಯಾರ ಮನೆಯನ್ನು ಉದ್ಧಾರ ಮಾಡುವಂತ ಕೆಲಸ ಅಂತೂ ಕಾಂಗ್ರೆಸ್ ಅವ್ರು ಮಾಡಲ್ಲ, ಸಿದ್ದರಾಮಯ್ಯನವರಂತೂ ಮಾಡೋದಿಲ್ಲ. ಸಮೀಕ್ಷೆ ನಡೀತಾ ಇರುವಂತಹ ಪ್ರೋಸೆಸ್ ನೋಡಿದ್ರೆ October 7th ಅಂತ ನೀವೇನು ಇಟ್ಕೊಂಡಿದ್ದೀರಿ ಟಾರ್ಗೆಟ್, ಅದನ್ನ ರೀಚ್ ಮಾಡೋದು ಇಟ್ ಇಸ್ ಇಂಪಾಸಿಬಲ್ ಅಂತ ಗೊತ್ತಾಗ್ತಾ ಇದೆ. ಒಂದು ಎರಡನೇದಾಗಿ, ನೀವು ಗೌರವಧನವನ್ನು ಕೊಡೋದಕ್ಕೆ ನಿಗಮದ ಹಣಕ್ಕೆ ಕೈ ಹಾಕ್ತೀರಿ ಅನ್ನೋದಾದ್ರೆ ಅಲ್ಲಿ ಕಿತ್ತಿಲ್ಲ ಅನ್ಸೋದು, ಇಲ್ಲಿ ಕಿತ್ತ ಅಲ್ಲ ಅನ್ಸೋದನ್ನ ಆಡಳಿತ ಅಂತ ಕರೆಯೋದಿಲ್ಲ ದರ್ಶನ್ ಅವರೇ? ಮೇಡಮ್, ಈ ಒಟ್ಟು ನಮ್ಮ ರಾಜ್ಯದಲ್ಲಿ 1,43,81,702 ಕುಟುಂಬಗಳಿದೆ. ಬೆಂಗಳೂರಿನಲ್ಲಿ 50 ಲಕ್ಷ ಕುಟುಂಬಗಳಿದ್ದಾವೆ. ಈಗಾಗಲೇ ಸಮೀಕ್ಷೆ ಶುರುವಾದ ಮೇಲೆ 2,76,016 ಕುಟುಂಬಗಳ ಸಮೀಕ್ಷೆಯನ್ನು ಮಾಡಿ ಮುಗಿಸಿದ್ದೇವೆ ಇಲ್ಲಿವರೆಗೆ. ಖಂಡಿತವಾಗ್ಲೂ ಏನು 7ನೇ ತಾರೀಕು ತನಕ ಅವಧಿ ಇದೆ, ಸಮಯ ಇದೆ, ಅಷ್ಟರಲ್ಲಿ ನಮ್ಮ ಸಮೀಕ್ಷೆಯನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸ್ತೇವೆ. ಇದು ಹಿಂದುಳಿದ ವರ್ಗದ ಏನು ಕಲ್ಯಾಣ ಇಲಾಖೆಯಿಂದ ಆಗ್ತಾ ಇರೋದ್ರಿಂದ ನಿಗಮದಿಂದ ಕೊಟ್ಟರೆ ಅಂಥದ್ದೇನು ತಪ್ಪು ಇಲ್ಲ, ಏನೂ ಇಲ್ಲ. ಆ ಒಂದು ಇಲಾಖೆಯಿಂದ ಮಾಡ್ತಾ ಇರೋದ್ರಿಂದ ಅಲ್ಲಿಂದ ಕೊಟ್ಟಿದ್ದಾರೆ. ಜೊತೆಗೆ ಹಿಂದಿಂದು ಪ್ರಶ್ನೆ ಆಗ್ತಾ ಇತ್ತು, ನಾಗಮೋಹನ್ ದಾಸ್ ಅವರ ಕಾಲದ ಏನು ಶಿಕ್ಷಕರಿಗೆ ಗೌರವಧನ ಕೊಡಬೇಕಿತ್ತು, ಅದನ್ನು ಈ ಕೂಡಲೇ ನಾವು ಬಿಡುಗಡೆ ಮಾಡಿದ್ದೀವಿ. ಆಲ್ರೆಡಿ ಇದಕ್ಕೆ ಅಡ್ವಾನ್ಸ್ ಆಗಿ ನಾವು ಹಣವನ್ನು ಬಿಡುಗಡೆ ಮಾಡಿದ್ದೀವಿ, ಮತ್ತೆ ಅವರಿಗೆ ಟಾರ್ಗೆಟ್ ಅನ್ನು ಸಮೇತ ಕೊಟ್ಟಿದ್ದೀವಿ. ಪ್ರತಿ ಮನೆಗೆ 100 ರೂಪೀಸ್ ಆಗಿ ಅವರಿಗೆ ಗೌರವಧನ, ಅದು ಏನಿಲ್ಲ ಅಂದ್ರೂ 150 ಮನೆ ರೀಚ್ ಆಯಿತು ಅಂದರೆ ಅರೌಂಡ್ 15,000 ತನಕ, ಪ್ಲಸ್ ಇದೊಂದು 5,000. ಮತ್ತೆ ಹೆಚ್ಚಿಂದ ಏನಾದ್ರು ಗೌರವಧನ ಕೊಡಬೇಕಂದ್ರೆ ಸರ್ಕಾರ ಖಂಡಿತವಾಗ್ಲೂ ಅದರ ನಿರ್ಧಾರವನ್ನು ಮಾಡ್ತದೆ. ಹಾಗೆಯೇ ಎಲ್ಲೂ ತಾಂತ್ರಿಕ ದೋಷಗಳು ಇದೆ ಅಂದ ಪಕ್ಷದಲ್ಲಿ ಆ ಜಿಲ್ಲಾ ಮಟ್ಟದಲ್ಲಿ ಯಾವುದಾದ್ರು IT ತಜ್ಞರು ಯಾರಿರ್ತಾರೆ ಅವರ ಒಂದು ಸಹಾಯವನ್ನು ಪಡಿಬೇಕು ಅನ್ನುವಂಥದ್ದು ಹೇಳಿದ್ದೀವಿ. ಜಿಲ್ಲಾಧಿಕಾರಿಗಳು, CEOಗಳು, ಮತ್ತೆ ಕಂದಾಯ ಇಲಾಖೆ ಇರ್ಬೋದು ಅಥವಾ ಪಂಚಾಯತ್ ರಾಜ್ ಇಲಾಖೆ ಇರ್ಬೋದು, ಇವರೆಲ್ಲ ಒಂದುಗೂಡಿ ಈ ಒಂದು ಸಮೀಕ್ಷಾ ಕಾರ್ಯದಲ್ಲಿ ಮೇಲ್ವಿಚಾರಣೆಯನ್ನು ನೋಡಬೇಕು, ಭಾಗವಹಿಸಬೇಕು ಅಂತ ಬಹಳ ಖಡಕ್ ಆಗಿ CM ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಗುಡ್ಡಗಾಡು ಪ್ರದೇಶಗಳಲ್ಲಿ, ಯಾಕೆಂದ್ರೆ ಉದಾಹರಣೆ ನೀವು ಮಲೆನಾಡವ್ರು ಮೇಡಮ್, ನಮ್ಗೆ ಗೊತ್ತಿರೋ ನಮ್ಮೂರ ಕಡೆ ತುಂಬಾ ಒಂದೊಂದು ಮನೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಒಂದೇ ಮನೆ ಇರ್ತದೆ. ಅಂಥವ್ರಿಗೆ ಶಾಲೆಗಳಲ್ಲಿ ಅವರಿಗೆ ಸಮೀಕ್ಷಾ ಕೇಂದ್ರವನ್ನು ತೆರೆದು ಅವ್ರು ಅಲ್ಲೇ ಖುದ್ದು ಹೋಗಿ ಭೇಟಿ ಮಾಡಿ ಅವರು ಸಮೀಕ್ಷೆಯನ್ನು ಮಾಡಬಹುದು. ಇನ್ನೊಂದು ಆನ್ಲೈನ್ ಮೂಲಕನೂ ಮಾಡಬಹುದು. ಈಗ ಮತ್ತೊಂದು ಪ್ರಶ್ನೆಗಳು ಬರ್ತಾ ಇತ್ತು, ನಾವು ಮನೆಗೆ ಹೋಗಿರ್ತೀವಿ, ಅಲ್ಲಿ ಇಲ್ಲ ಅಂದ್ರೆ ಏನ್ ಮಾಡೋದು ಅಂತೇಳಿ ಪುನಃ ಅಲ್ಲಿಗೆ ಹೋಗುವಂತ ಕೆಲಸವನ್ನ ಅಧಿಕಾರಿಗಳಿಗೆ ಮಾಡಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮೇಡಮ್, ಈ ಸಮೀಕ್ಷೆ ಉದ್ದೇಶ ಒಂದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಸರ್ವ ಜನರಿಗೂ ಒಂದು ನ್ಯಾಯವನ್ನ ಕೊಡಬೇಕು ಅನ್ನುವಂಥ ಉದ್ದೇಶವನ್ನ ನಾವು ಇಟ್ಕೊಂಡಿದ್ದೀವಿ. ಬಿಜೆಪಿಯವರು ಏನೋ ಒಂದು ವಾದ ಮಾಡಬೇಕು, ವಿವಾದ ಮಾಡಬೇಕು ಅಂತ ಅವ್ರ ಪ್ರಶ್ನೆಗಳನ್ನ ಹುಟ್ಟಾಕ್ಬಹುದು. ಆಯ್ತು, ನೀವೇ ಜಯಪ್ರಕಾಶ್ ಹೆಗಡೆ ಅವ್ರದ್ದು ಒಂದು ಬಂತಲ್ಲ, ಮಾಡಲಿಲ್ಲ, ನಾವು ಮಾಡ್ಬೇಕಂದಾಗ ಅದ್ರ ಲೋಪ ಇದೆ ಮತ್ತಿನ್ನೊಂದೆಲ್ಲ ಅಂತಂದ್ರಿ. ಒಟ್ಟಾರೆ ನಾವೊಂದು ನಿರ್ಧಾರವನ್ನು ಮಾಡಿದ್ಮೇಲೆ ಖಂಡಿತವಾಗ್ಲೂ 7ನೇ ತಾರೀಕಿಗೆ ಈ ಸಮೀಕ್ಷಾ ಕಾರ್ಯವನ್ನ ಮಾಡ್ತೇವೆ. ಜೊತೆಗೆ ಯಾರಾದ್ರೂ ನಿರ್ಲಕ್ಷ್ಯ ತೋರಿದರೆ, ಯಾರಾದ್ರೂ ಏನಾದ್ರೂ ಸುಳ್ಳು ದಾಖಲೆಗಳನ್ನ, ಮಾಹಿತಿಗಳನ್ನ ಹಾಕಿದ್ರೆ ಅಂಥವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತಲೂ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮೇಡಮ್, ಒಟ್ಟಾರೆ ಇದೊಂದು 7 ಕೋಟಿ ಕನ್ನಡಿಗರಿಗೆ ಏನು ನಮ್ಮ ರಾಜ್ಯದ ಜನತೆಗೆ ಯಾರೆಲ್ಲ ಇದು ಅವರು ಸಾಮಾಜಿಕವಾಗಿ ಒಂದು ನ್ಯಾಯದಲ್ಲಿ ವಂಚಿತರಾಗಿದ್ರು ಅವರ ಬದುಕನ್ನು ಕಟ್ಟಿಕೊಡುವಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ಹಣದ ವಿಚಾರ ನೀವು ಪ್ರಶ್ನೆ ಮಾಡಿದ್ರಿ ಮೇಡಮ್. ಆಯ್ತು, ಇವತ್ತು ನಮಗೆ ಕೇಂದ್ರ 15-16ನೇ ಹಣಕಾಸು ಆಯೋಗದ ಹಣ ಕೊಟ್ಟಿಲ್ಲ. 2,20,000 ಕೋಟಿ ತೆರಿಗೆ ಹಣ ನಮಗೆ ಬರಬೇಕಾಗಿರೋದು, ಬಾಕಿ ಹಣ ಬಂದಿಲ್ಲ. ಕಲ್ಯಾಣ ಕರ್ನಾಟಕಕ್ಕೆ 15,000 ಕೋಟಿ ಹಣ ಬಂದಿಲ್ಲ. ಭದ್ರಾ ಮೇಲ್ದಂಡೆಗೆ 3,400 ಕೋಟಿ ಬಂದಿಲ್ಲ. ಕೆರೆಕಟ್ಟೆ ಅಭಿವೃದ್ಧಿಗೆ 3,000 ಕೋಟಿ ಹಣ ಬಂದಿಲ್ಲ. ಪೆರಿಪಲ್ ರಿಂಗ್ ರೋಡ್ಗೆ 3,000 ಕೋಟಿ ಹಣ ಬಂದಿಲ್ಲ. ಮೆಟ್ರೋ ಯೋಜನೆ ಹಣ ಬಂದಿಲ್ಲ. PM ಆವಾಸ್ ಯೋಜನೆಗೆ ನಾವು 92% ಆಗ್ತಾ ಇರೋದು. PM ಜಲ್ ಜೀವನ ಯೋಜನೆಗೆ ಕರ್ನಾಟಕ ಸರ್ಕಾರ ಏನಿಲ್ಲ ಅಂದ್ರೆ 70% ಹಣವನ್ನು ನಾವು ಹಾಕ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಈ ಮಲತಾಯಿ ಧೋರಣೆಗಳನ್ನ ಮಾಡಿ ನಮಗೆ ಆರ್ಥಿಕವಾಗಿ ಮೋಸ ಮಾಡುವಂತ ಕೆಲಸ ಮಾಡ್ತಾ ಇದೆ. ಮೊದಲು ಕೇಂದ್ರ ಸರ್ಕಾರದ ಮುಂದೆ ಬಿಜೆಪಿಯ ಸಂಸದರುಗಳು ಹೋಗಿ ನಮ್ಮ ನಾಡಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡಲಿ. ಈ ರೀತಿಯಾದಂತಹ ಕ್ಷುಲ್ಲಕ ರಾಜಕಾರಣಗಳನ್ನ ಮಾಡೋದು ಬಿಟ್ಟು ಮತ್ತೆ ಎಲ್ಲೆಲ್ಲಿ ಚಿಕ್ಕ ಚಿಕ್ಕ ಲೋಪಗಳು ಆಗ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಅದು ಇದು ಆಯ್ತು,
ಖಂಡಿತವಾಗ್ಲೂ ಅದೆಲ್ಲ ಸರಿಯಾಗಿದೆ. ಖಂಡಿತವಾಗ್ಲೂ 7ನೇ ತಾರೀಕು ನಮ್ಮ ಸಮೀಕ್ಷೆ ಮುಗೀತದೆ. ರೈಟ್ ರವೀಶ್ ನೀವು ಹೇಳಬೇಕು. ನಾವು AC ಹಾಲಲ್ಲಿ ಕೂತು ಮಾತಾಡ್ದಂಗಲ್ಲ ಸಮೀಕ್ಷೆ ಅನ್ನೋದು. ಗುಡ್ಡಗಾಡು ಪ್ರದೇಶಗಳಿಗೆ ಹೋಗಬೇಕು, ಬಯಲುಸೀಮೆಯಲ್ಲಿ ಎಲ್ಲೆಲ್ಲೋ ಮನೆಗಳಿರ್ತವೆ ಅಲ್ಲಿಗೆ ಹೋಗಬೇಕು, ಮಾಹಿತಿ ಕಲೆ ಹಾಕಬೇಕು, ಅವರಿಲ್ಲ ಅಂದರೆ ರಿಪೀಟೆಡ್ಲಿ ಹೋಗಬೇಕು. ಇಂಥ ದೊಡ್ಡ ಟಾಸ್ಕ್. ಆ ಟಾಸ್ಕಿಗೆ ನಾವು ಶಿಕ್ಷಕರನ್ನು ಕಳಿಸ್ತೀವಿ ಅನ್ನೋದಾದರೆ ಅದಕ್ಕೆ ಬೇಕಾದಂಥ ಸೌಲಭ್ಯಗಳನ್ನಾದರೂ ಕೊಡಬೇಕು. ಇವತ್ತು ಬಹುತೇಕ ಉತ್ತರ ಕರ್ನಾಟಕ, ಮಲೆನಾಡು ಭಾಗದಲ್ಲಿ ಭಾಗಿಯಾಗಿರುವಂಥ ಸಿಬ್ಬಂದಿ ಆಗಿರುವ ಸಮಸ್ಯೆಯನ್ನು ಕ್ಯಾಮ್ರಾ ಮುಂದೆ ಹೇಳ್ತಿದ್ದಾರೆ. ಸರ್ವರ್ ವರ್ಕ್ ಆಗ್ತಿಲ್ಲ, ನೆಟ್ವರ್ಕ್ ಇಲ್ಲ, ಗೌರವಧನದಲ್ಲೂ ಕೂಡ ವ್ಯತ್ಯಾಸ ಆಗಿದೆ. ನಾವು ಯಾವ ಕಾರಣಕ್ಕೆ ನಾವು ಈ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕು ಅನ್ನೋ ಪ್ರಶ್ನೆಗೆ ಉತ್ತರನೇ ಆಡಳಿತ ಸರ್ಕಾರದ ಕಡೆ ಇಲ್ಲ. ಇವ್ರು ಕೊಡ್ಬೋದು, ಮಾತಾಡೋದು ಸುಲಭ. ಪ್ರಾಕ್ಟಿಕಲಿ ಮೇಡಮ್, ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಾದ್ರೆ ಇದು ತುಂಬ ಕಷ್ಟಕರವಾದ ಕೆಲಸ. ಯಾಕೆಂದರೆ ಇವರು ಏನಿಲ್ಲ ಅಂದ್ರೂ ಕೊನೆ ಪಕ್ಷ ನಮಗೆ ಏನಂತಾರೆ ಇಂಟರ್ನೆಟ್ ಸೌಲಭ್ಯ ಬಹಳ ಅತ್ಯಗತ್ಯ. ಮತ್ತು ಸರ್ವರ್ ಸಿಸ್ಟಮ್ನ ಇವರು ಕಂಪಲ್ಸರಿ ಇವರು ಇನ್ನೂ ಜಾಸ್ತಿ ಅಪ್ಗ್ರೇಡ್ ಮಾಡಬೇಕಿತ್ತು. ಏನಂದರೆ ಇವರು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನಂಗೆ ಮಾಡಿದ್ದಾರೆ. ಇವರು ಪ್ರತಿ ಸಮಯದಲ್ಲೂ ನಮ್ಮ ರಾಜ್ಯದಲ್ಲಿ ಇಡೀ ದೇಶಕ್ಕೆ ನಂಬರ್ 1 IT-BT ಸೆಕ್ಟರ್ ನಾವು ನಂಬರ್ 1 ಇರೋವಂಥ ರಾಜ್ಯ ಸರ್ಕಾರ ಇಂಥ ಸರ್ಕಾರದ ಸೌಲಭ್ಯಗಳನ್ನು ಏನಾದ್ರು ನಾವು ಸಮೀಕ್ಷೆ ಮಾಡಬೇಕು ಅಂದರೆ ನಾವು ಇಂಟರ್ನೆಟ್ ಕಂಪಲ್ಸರಿ ಬೇಕೇ ಬೇಕು, ಸರ್ವರ್ ಬೇಕೇ ಬೇಕು. ಇದನ್ನು ಅಪ್ಡೇಟ್ ಮಾಡದಿರೋದು ಒಂದು ದುರ್ದೈವ ಅಂತಲೇ ಹೇಳ್ಬೋದು. ಈಗ ನೋಡಿ, ಸಮೀಕ್ಷೆ ಮಾಡಲೇಬೇಕು, ಮಾಡಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಮಾಡಿ ಮುಗಿಸಿದ್ವಿ ಅಂತ 7ನೇ ತಾರೀಕು ಅನೌನ್ಸು ಮಾಡಿಬಿಡ್ತಾರೆ. ಕಳಿಸತಿ ಆದಂಗ್ಲೇ ಈ ಸತಿನೂ ಆಗುತ್ತೆ. ಎಷ್ಟೋ ಜನ ಸಾಮಾನ್ಯರು ಹೇಳ್ತಾರೆ ನಮ್ಮ ಮನೆಗೂ ಬಂದಿಲ್ಲ, ಅದು ಹೆಂಗೆ ಸಮೀಕ್ಷೆ ಕಂಪ್ಲೀಟ್ ಆಯಿತು, ನಿಮ್ಮ ಮನೆಗೆ ಬಂದಿದ್ದಾರಾ, ಅಯ್ಯೋ ನಿಮ್ಮ ಮನೆಗೂ ಬಂದಿಲ್ಲ. ಈ ಥರ ಟಾಕ್ ಸ್ಟಾರ್ಟ್ ಆಗಲ್ವ? ಮತ್ತು ಅದು ಹೆಂಗೆ 100% ಸಮೀಕ್ಷೆ ಆಯಿತು ಅಂತ ಪರಿಗಣಿಸೋದು? ಅದರ ಆಧಾರದಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ಮೀಸಲಾತಿ ಅಂದರೆ ಇದನ್ನು ಹೆಂಗೆ ಒಪ್ಕೊಳ್ಳೋದು? ಮೇಡಮ್, ಈಗ ನಾನು ಕಳೆದ ಬಾರಿ ನಿಮ್ಮ ಸುದ್ದಿವಾಹಿನಿಯಲ್ಲೇ ನಾನು ಮಾತಾಡಿದ್ದೀನಿ. ಕನಿಷ್ಠ ಅಂದ್ರೆ 60 ದಿನ ಇದಕ್ಕೆ ಸಮೀಕ್ಷೆಗೆ ಟೈಮ್ ಬೇಕಂತ ಹೇಳಿದ್ವಿ. ಇದು 15-20 ದಿವಸದಲ್ಲಿ ಆಗುವಂಥ ಮಾತಲ್ವೇ ಅಲ್ಲ. ಇವರು ಆತರವಾಗೋದು ಯಾವ ಕಾರಣ ಇಟ್ಕೊಂಡು ಅಷ್ಟು ತರಾತುರಿನಲ್ಲಿ ಇವರು ಇಷ್ಟು 15 ದಿವಸ 20 ದಿವಸ ಒಳಗಡೆ ಮಾಡಬೇಕು ಅಂತ ಹೊರಟಿದ್ದಾರೆ, ಇದು ಗೊತ್ತಿಲ್ಲ. ಇದು ಸಂಪೂರ್ಣವಾಗಿ ಇದು ಏನಂದರೆ ಅಸಾಧ್ಯ ಅಂತಲೇ ಹೇಳ್ಬೋದು. 15 ದಿವಸದ ಲೆಕ್ಕ ತಗೊಂಡ್ರೆ ಕನಿಷ್ಠ ಅಂದರೆ ಅವರು 15 ದಿವಸದಲ್ಲಿ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ಒಂದು 3 ತಿಂಗಳು ಮುಂಚೆನೇ ಅವ್ರು ಟ್ರೈನಿಂಗ್ ಕೊಡಬೇಕಿತ್ತು. ಎಲ್ಲ ಫೆಸಿಲಿಟೀಸ್ ಬೇಕಾಗಿರೋ ಎಲ್ಲ ರಾ ಮೆಟೀರಿಯಲ್ಸ್ ಅವ್ರು ರೆಡಿ ಮಾಡ್ಕೊಂಡು ಆಮೇಲೆ ಮಾಡಿದರೆ ಅದನ್ನು ಒಪ್ಕೋಬೋದಿತ್ತು. ಟ್ರಯಲ್ ಆ್ಯಂಡ್ ರನ್ಗಳನ್ನು ಮಾಡಿಕೊಂಡು ಒಂದು 2 months ಈಗ ಅಕ್ಟೋಬರಲ್ಲಿ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಉದ್ದೇಶ ಇದ್ದರೆ ಕನಿಷ್ಠ 2 ತಿಂಗಳು 3 ತಿಂಗಳು ಮುಂಚೆನೇ ಎಲ್ಲರಿಗೂ ಶಿಕ್ಷಕರಿಗೆ ಆಯಾಯ ಪ್ರದೇಶ ಜಿಲ್ಲಾವಾರಗಳಲ್ಲಿ ಯಾರ್ಯಾರು ಮುಖ್ಯಸ್ಥರು ಅವರಿಗೆ ಒಂದು ಶನಿವಾರ ಭಾನುವಾರ ತಿಂಗಳಲ್ಲಿ ಒಂದ್ಸರಿ 2 ಸರಿ ಟ್ರೈನಿಂಗ್ ಕೊಟ್ಟು ಮಾಡಿದ್ರೆ ಇದು ಸಕ್ಸಸ್ ಆಗ್ತಾ ಇತ್ತು. ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ಆನೆ ನಡೆದಿದ್ದೆ ಹಾದಿ ಅಂತ. ಸಮೀಕ್ಷೆ ಮಾಡ್ತೀವಿ, ರೈಟ್, ಸಮೀಕ್ಷೆ ಮಾಡೋದು. ಸಿಬ್ಬಂದಿ ನಿಯೋಜನೆ ಮಾಡಿದ್ದೀವಿ, ಎಸ್ ರೈಟ್. ತರಬೇತಿ ಕೊಟ್ಟಿದ್ದೀವಿ ಅಂದ್ಬಿಡ್ತಾರೆ. ತರಬೇತಿ ಎಷ್ಟೋ ಜನಕ್ಕೆ ಸಿಕ್ಕಿಲ್ಲ ಅಂತ ಶಿಕ್ಷಕರು ತರಬೇತಿ ಕೊಟ್ಟಿದ್ದಾರೆ ಅಂದಿದ್ರೆ ಖಂಡಿತವಾಗ್ಲೂ ಅವ್ರು ಆ ಥರ ಬಂದ್ಬಿಟ್ಟು ಸುಮ್ಮನೆ ಮಾಧ್ಯಮದ ಮುಂದೆ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರ ಮೇಲೂ ಕಣ್ಣಿಟ್ಟಿರ್ತಾರೆ. ಸುಳ್ಳು ಆರೋಪ ಮಾಡಿದವ್ರಿಗೆ ನಾವು ನಿಮಗೆ ತರಬೇತಿ ಕೊಟ್ಟಿದ್ದೀವಿ, ಯಾರು ನೀವು ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಕಾನೂನು ಕ್ರಮ ಆಗುತ್ತೆ. ಆ ಥರ ಹೇಳಕ್ಕೆ ಧೈರ್ಯ ಬೇಕು ಅಂದ್ರೆ ಅವ್ರು ಖಂಡಿತವಾಗ್ಲೂ ತರಬೇತಿ ಕೊಟ್ಟಿಲ್ಲದೆ ಇರೋದ್ರಿಂದನೇ ಹೇಳಕ್ಕೆ ಸಾಧ್ಯ ಆಗುತ್ತೆ. ಈಗ ನನಗೆ ಬಂದ್ಬಿಟ್ಟು ತರಬೇತಿ ಕೊಟ್ಟಿದ್ದೀನಿ ಅಂದ್ರೆ ನಾವು ಒಪ್ಕೊಳಕ್ ಆಗಲ್ಲ. ಆದರೆ ಇದು ತರಬೇತಿ ಕೊಟ್ಟಿಲ್ಲ, ಏನಿಲ್ಲ. ಇವರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಇವರು ಏನಂದ್ರೆ ಶಿಕ್ಷಕರು ಅಂದರೆ ಇವ್ರನ್ನ ಹಡಿಯಾಳುಗಳ ಥರ ಮಾಡ್ಕೊಳ್ಳೋದು. ಯಾವುದೇ ಸರ್ಕಾರದ ಕೆಲಸ ಕಾರ್ಯಗಳನ್ನು ಮೊದಲನೇದಾಗಿ ಅವ್ರನ್ನೇ ಆಯ್ಕೆ ಮಾಡ್ಕೊಳ್ಳೋದು. ಚುನಾವಣೆ ಬರ್ಬೋದು, ಸಮೀಕ್ಷೆಗಳು ಬರ್ಬೋದು, ಅವರೇ ಸಿಗೋದು ಪಾಪ ತಕ್ಷಣಕ್ಕೆ. ಅವ್ರಿಗೆ ಕಾರಣ ಏನು ಅಂದ್ರೆ ಅವ್ರ ಪಾಪ ಅನುಭವಿಗಳು ಎಕ್ಸ್ಪರ್ಟ್ ಇದ್ದಾರೆ ಅಂತ. ಇಲ್ಲ, ಅನುಭವಿಗಳು ಅಂತಂದ್ರೆ ನೀವು ಅವ್ರಿಗೆ ಆ ಟ್ರೈನಿಂಗ್ ಮಾಡಿಲ್ಲ. ಎಷ್ಟೋ ಜನ ಗುಡ್ಡಗಾಡು ಪ್ರದೇಶಗಳಲ್ಲಿ ಅವ್ರಿಗೆ ಮೊಬೈಲ್, ಲ್ಯಾಪ್ಟಾಪ್, ಕಂಪ್ಯೂಟರ್ ರನ್ ಮಾಡೋಕ್ಕೆ ಉಪಯೋಗಿಸೋಕೆ ಬರಲ್ಲ. ಅಂಥವ್ರಿಗೂ ಟ್ರೈನಿಂಗ್ ಕೊಡೋದು. ನೀವು ತಕ್ಷಣಕ್ಕೆ ಹೋಗ್ಬಿಟ್ಟು ಯುದ್ಧ ಮಾಡಿದ್ರೆ ಹೆಂಗೆ ಯುದ್ಧ ಮಾಡೋಕ್ಕಾಗುತ್ತೆ? ನಾನು ಮಾತಾಡ್ತೀನಿ. ಸೊ ಇವಾಗ BJP ಇರ್ಬೋದು, AAP ಅವ್ರು ಮಾತಾಡ್ತಿದ್ದಾಗ ನನಗೊಂದು ಶಬ್ದ ಮನಸ್ಸಲ್ಲಿ ಹಾಗೆ ಉಳ್ಕೊಳ್ತು, ತರಾತುರಿಯ ಸಮೀಕ್ಷೆ ಇದು ಅಂತ. ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿ ಸಮೀಕ್ಷಾ ಪ್ರಕ್ರಿಯೆ ನಡೀತಾ ಇದೆ. ಆದರೆ ಸಿದ್ದರಾಮಯ್ಯನವ್ರು ಇಟ್ಕೊಂಡಿರುವಂಥ ಟಾರ್ಗೆಟನ್ನು ನೋಡ್ತಾ ಇದ್ದರೆ ನಾಗೇಂದ್ರ ಬಾಬು ಪ್ರಸಾದ್ ಅವರೇ ನೀವು ಹೇಳಬೇಕು, ಯಾಕೋ ತರಾತುರಿ ಅಂತ ಅನ್ನಿಸ್ತಿದೆಯಪ್ಪ. ಈಗ ನೋಡಿ, AP ವಕ್ತಾರನ್ನ ಕೇಳಿದ್ರು ಒಂದು 60 ದಿವಸ ತಗೊಂಡ್ಲಿ. ಈಗ BJP ಅವ್ರು ಹೇಳಿದ್ರು ಕೂಡ ಅವರು ಒಂದು ಮೋರ್ ದೆನ್ 1 ತಿಂಗಳು ನೀಟಾಗಿ ಮಾಡಿದ್ರೆ ಅದಕ್ಕೆ ನಾವು ಕೂಡ ಬೆಂಬಲ ಸೂಚಿಸ್ತೀವಿ. ಈಗ ಕಾಂಗ್ರೆಸ್ನಲ್ಲೇ ಕೆಲವ್ರನ್ನ ಮಾತಾಡಿಸಿದ್ರು ಕೂಡ ಯಾಕೋ ತರಾತುರಿ ಆಯಿತು ಅಂತ ಹೇಳ್ತಾರೆ. ವೈ ದಿಸ್ ತರಾತುರಿ? ಯಾಕೆ ಅರ್ಜೆಂಟು? ಏನು ಸಾಧನೆ ಮಾಡೋಕ್ಕೆ ಹೊರಟಿದ್ದಾರೆ? ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಅವರೊಂದು ಪದಬಳಕೆ ಮಾಡಿದ್ರು, 7 ಕೋಟಿ ಜನ ಅಂತಕ್ಕಂಥ ಪದಬಳಕೆ. ಕಳೆದ ಬಾರಿ ಸಮೀಕ್ಷೆಯಲ್ಲಿ 5,75,00,000 ಜನ ತೋರಿಸಿದ್ದು. ದಯಮಾಡಿ ನಾವು ಕೂಡ ಅದನ್ನೇ ಹೇಳಿದ್ವಿ, ಯಾರು ವಂಚಿತರೊಬ್ಬರು ಕೂಡ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಭಾವನೆ. ಯಾವುದೇ ಕಾರಣಕ್ಕೂ ಅದರಲ್ಲಿ ಆ ಒಂದು ಶೈಕ್ಷಣಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ, ಸಾಮಾಜಿಕವಾಗಿ ಯಾರೇ ನೊಂದಿದ್ರು ಕೂಡ ಆ ಒಂದು ಕಟ್ಟಕಡೆಯ ವ್ಯಕ್ತಿ ಕೂಡ ಅವನಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ನಮ್ಮ ಭಾವನೆ ಇತ್ತು. ಆವತ್ತಿನ ವಿಚಾರದಲ್ಲಿ ನಾವು ಮಾತಾಡಿದ್ವಿ. ಎರಡನೇದಾಗಿ ಅವರು ಕೆಲವು ಅಂಕಿಅಂಶಗಳು ಕೊಡುವಂಥ ಸಂದರ್ಭದಲ್ಲಿ ಕೋಟಿಗಟ್ಟಲೆ ಹೇಳ್ತಾ ಇದ್ರು. ಇವತ್ತು ನಾವು ಸಮೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದೇನು, ಒಂದು ಹೊತ್ತು ತಿನ್ನೋಕ್ಕೆ ಜನಗಳಿಗೆ ನಾವು ಯಾವ ರೀತಿ ಅವಕಾಶ ಮಾಡಿ ಕಲ್ಪಿಸ್ಕೊಡ್ಬೋದು ಅಂತಕ್ಕಂಥ, ನಾವು ಮಾತಾಡ್ತಾ ಇರ್ತಕ್ಕಂಥ 100 ಕೋಟಿ ವಿಷಯ ಜನಗಳು ತಲುಪ್ತಾ ಇದೆಯಾ ಇವೆಲ್ಲ ಕೂಡ ಅಂತಕ್ಕಂಥದ್ದು ಯೋಚನೆ ಮಾಡಬೇಕು. ಮತ್ತೊಂದು ಏನು ಅಂತಂದರೆ,
ಶಿಕ್ಷಕರ ವಿಷಯದಲ್ಲಿ ನಮ್ಮ ಮಿತ್ರಗಳೆಲ್ಲ ಮಾತಾಡ್ದಂಗೆ ಸರಿಸುಮಾರು ಒಂದು ಮನೆಗೆ ಹೋದಂಥ ಸಂದರ್ಭದಲ್ಲಿ ಸ್ನೇಹಿತರೆ 60 ಪ್ರಶ್ನೆಗಳಿದೆ. 60 ಪ್ರಶ್ನೆಗಳಿದೆ. 60 ಪ್ರಶ್ನೆಗಳ ಮಾಹಿತಿ ಎಷ್ಟು ಜನ ಟೀಚರ್ಸ್ಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಬೇಕು ಮೊದಲನೇದಾಗಿ. ಯಾಕೆ ಅಂತಂದರೆ ಕೆಲವು ಪ್ರಶ್ನೆಗಳಿರ್ತಕ್ಕಂಥದ್ದು ಮೇಡಮ್ ಇಲ್ಲಿ ಕೇಳಿ, ಒಂದು ಮನೆಗೆ ಹೋಗಿ ಏನಾದರೂ ಕೆಲವು ಪ್ರಶ್ನೆಗಳು ಕೇಳಿದಂಥ ಸಂದರ್ಭದಲ್ಲಿ ಕಳೆದ ಬಾರಿ ತಮ್ಮಲ್ಲಿ ಡಿಬೇಟ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಹೇಳಿದ್ದೆ. ಯಾವೊಂದು 5 ಕೋಟಿ ಜನ ಸಮೀಕ್ಷೆ ಮಾಡಿದ್ರು, ಸರಿಸುಮಾರು 75 ಲಕ್ಷದ ಜನ ಅವ್ರ ಜಾತಿ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರೆ, ಸುಮಾರು ಒಂದು 20-25 ಲಕ್ಷ ಜನ ಅವ್ರ ಜಾತಿ ವಿಷಯದ ಹೇಳೋದಕ್ಕೆ ಹಿಂಜರಿಕೆ ಆಗಿತ್ತು. ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ 60 ಪ್ರಶ್ನೆಗಳಲ್ಲಿ ಅವ್ರಿಗೆ ಮಾಹಿತಿ ಎಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು ಒಂದು. ಮತ್ತೊಂದು ನಮ್ಮ ಸ್ನೇಹಿತರು ಮಾತಾಡ್ದಂಗೆ ಒಂದು ವಯಸ್ಸಾಗಿರ್ತಕ್ಕಂಥ ಟೀಚರ್ಸ್ ಆಗಿರ್ಬೋದು, ಕಾಯಿಲೆ ಇರ್ತಕ್ಕಂಥವ್ರಾಗಿರ್ಬೋದು, 10 ಫ್ಲೋರ್ಗಳು 5 ಫ್ಲೋರ್ಗಳು ಮೇಲಕ್ಕೆ ಹತ್ತಬೇಕು ಇಳಿಬೇಕು ಅಂತ ಕಳೆದ ಬಾರಿ ನಾನು ಕೆಲವು ವಿಚಾರಗಳನ್ನು ಹೇಳಿದ್ದೆ. ಯಾವೊಂದು ಸ್ಲಿಪ್ ನೀವು ಮೇಲ್ಗಡೆ ಅಳಿಸ್ಬಿಟ್ಟು ಬಂದಿದ್ದೀರಾ, ಇವತ್ತು ಮನೆಗೂ ಕೂಡ ಮಳೆ ಬಂದರೆ ಆ ನಂಬರ್ಗಳೆಲ್ಲ ಅಳಿಸೋಗುತ್ತೆ. ಮತ್ತೊಂದು ಏನಪ್ಪ ಇಂಪಾರ್ಟೆಂಟ್ ವಿಷಯ ಅಂತಂದರೆ, ಯಾವ ಮನೆ ನಿಮಗೆ ಒಂದು ಸತಿ ಹೋದಾಗ ಆ ಮನೇಲಿ ಇಲ್ಲ ಅಂತಂದರೆ ನೀವು ಕಡ್ಡಾಯವಾಗಿ ಆ ಮನೇನ ಹುಡುಕ್ಬಿಟ್ಟು ಮಾಡಬೇಕಾದ್ರೆ 2-3 ಸತಿ ಆದರೂ ಬರಲೇಬೇಕಾಗ್ತದೆ. ಕೆಲವು ಮಾಡಿ ಮೆಟ್ಲುಗಳು ಹತ್ತಂಥ ಸಂದರ್ಭದಲ್ಲಿ ಅವ್ರಿಗೆ ಹತ್ತಕ್ಕಾಗಲ್ಲ ಅಂತ ಹೇಳಿ ಸ್ಕೂಲ್ ಸರ್ ಇದು ಯಾವ ಸಮೀಕ್ಷೆ ಆದರೂ ಇದ್ದೇ ಇರುತ್ತೆ. ಕಾಂಗ್ರೆಸ್ನವ್ರು ಮಾಡೋ ಸಮೀಕ್ಷೆ ಅಲ್ಲ. ನೀವು ಗತಕಾಲ 1931 ಇಂದ ಏನು ಸಮೀಕ್ಷೆ ಆಗಿದೆ ಅದು ಎಲ್ಲ ಸಮೀಕ್ಷೆಗಳು ಇದೇ ಹಣೆ ಬರ. ನೀವು ಮಳೆ ಅಂದ್ರೆ ಅವಾಗ ಸೀಮೆ ಸುಣ್ಣದಲ್ಲಿ ಬರ್ದು ಅದು ಉಳಿಸೋಗುತ್ತೆ ಮಳೆ. ನನಗೆ ಅದೆಲ್ಲ ಮ್ಯಾಟ್ರ್. ನನಗೊಂದು ಮಾತು, ನಿಮ್ಮ ಮಾತಿಗೆ ಬರ್ತೀನಿ. ಟೆಕ್ನಾಲಜಿ ಬೆಳೆದಿದೆ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಆಗಲೇ ನಾನು ಹೇಳಿರ್ತಕ್ಕಂಥ ವಿಷಯ ಏನಂದರೆ ಕಟ್ಟ ಕಡೆ ಫಲಾನುಭವಿ ಕೂಡ ಅದು ತಲುಪಿಸ್ಬೇಕು ಅಂತಕ್ಕಂಥದ್ದು ಅದು ಸಿಗಬೇಕಾಗ್ತದೆ. ನಾವು ಬೇಡ ಅಂತಿಲ್ಲ, ಮಾಡಬೇಡಿ ಅಂತ ನಾವೆಲ್ಲ ಹೇಳಿಲ್ಲ. ಆಮೇಲೆ ಇನ್ನೊಂದೇನು ಅಂತಂದರೆ, ಯಾವ ಒಂದು ಇವತ್ತು ಇವರು ಇಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ವಿಶ್ವದಲ್ಲಿ ಅತಿ ವೇಗದಲ್ಲಿ ಸಾಫ್ಟ್ವೇರಲ್ಲಿ ನಾವು ಏನು ಬೆಳೀತಾ ಇದ್ದೀವಿ, ಇವತ್ತು ಕಂಪ್ಲೇಂಟ್ಸ್ ಏನೇನು ಬಂದಿದೆ. ಮೊದಲನೇದಾಗಿ ಮೊಬೈಲ್ ನೆಟ್ವರ್ಕ್ ನಂಬರ್ 1 ಮೇಡಮ್. ಅಪ್ಲೋಡು ಮತ್ತು ಡೌನ್ಲೋಡ್ ಸಮಸ್ಯೆ 2ನೇದು ಆಗ್ತಾ ಇಲ್ಲ. 3ನೇದು ಅಪ್ಡೇಟ್ ಆಗದ ಆ್ಯಪ್ಗಳು ಏನು ಮೇಡಮ್ ಕ್ರ್ಯಾಶ್ ಆಗ್ತಾ ಇದೆ, ಲಾಗಿನ್ ಗೊಂದಲ, ಮತ್ತು ತೆರೆದುಕೊಳ್ಳದ ಆ್ಯಪ್ಗಳೇ ಓಪನ್ ಆಗ್ತಾ ಇಲ್ಲ. ಬಾರದ OTP ದಯಮಾಡಿ ಇವರೆಲ್ಲ ಮಾಹಿತಿಗಳು ಕೊಟ್ಟು ಇದು ಮಾಡಿದ್ರೆ OTP ಬರ್ತಾ ಇಲ್ಲ. ಮತ್ತು ಅದಕ್ಕಿಂತನೂ ಲೊಕೇಶನ್ ಮೇಡಮ್, ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಯಾರ್ದೋ ಒಂದು ಲೊಕೇಶನ್ ಗುರ್ತಿಸೋದಕ್ಕೆ ಅಂತ ಹೇಳಿ ಕೊಟ್ಟರೆ ಸೌತ್ ಆಫ್ರಿಕಾ ತೋರಿಸ್ತಾ ಇದ್ದಂಥ ಲೊಕೇಶನ್ ದಯಮಾಡಿ ಸೌತ್ ಆಫ್ರಿಕಾ ತೋರಿಸ್ತಾ ಇದೆ. ಒಂದು ನಿಮಿಷ ಇಲ್ಲ ನಡೆದಿರ್ತಕ್ಕಂಥ 1 ನಿಮಿಷ ಸಾಫ್ಟ್ವೇರ್ ಕಂಪನಿ ಇದು. ನೀವು ಸರ್ 1 ನಿಮಿಷ ದಯವಿಟ್ಟು ಅಲ್ಲಿ ಯಾಕೆ ಅಂತಂದ್ರೆ ದಯಮಾಡಿ ನಡೆದಿರ್ತಕ್ಕಂಥ ಸರ್ 1 ನಿಮಿಷ ಆ ಥರ ಲೊಕೇಶನ್ ಹಾಗಾದ್ರೆ ನೀವು ದೋಷ ಅಂದ್ರೆ ಯಾಕಂದ್ರೆ ದೋಷ ನಾವು ಒಪ್ಕೊಳ್ಳಲ್ಲ. ಆಮೇಲೆ ಸರ್ವರ್ ಸಮಸ್ಯೆ ಮತ್ತು ಮೇಡಮ್ ಜಿಯೋ ಟ್ಯಾಗಿಂಗ್ ನಲ್ಲೂ ಕೂಡ ದೋಷ ಇದೆ. ಸಮೀಕ್ಷಕರು ಆಪ್ ನಲ್ಲಿ ಲೊಕೇಶನ್ ಗುರುತಿಸಲು ವಿಫಲ. ಅರ್ಥವಾಯ್ತಾ ನಿಮಗೆ? ಸಮೀಕ್ಷೆ ನಡೆಸಬೇಕಾದ ಸ್ಥಳ ಬದಲು ಅನ್ಯ ಸ್ಥಳಗಳು ತೋರಿಸುತ್ತಿರುವ ಆ್ಯಪ್, ಸಮಸ್ಯೆ ಬಗೆಹರುವ ಬಗ್ಗೆ ಅಧಿಕಾರಿಗಳಿಂದ ಸಿಗದ ಸ್ಪಷ್ಟನೆ, ಇವೆಲ್ಲ ಕೂಡ ಸಾಕಷ್ಟು ಗೊಂದಲಗಳಲ್ಲಿ ನೀವು ತಾರಾತುರಿಯಲ್ಲಿ 7ನೇ ತಾರೀಕು ಒಳಗಡೆ ಮಾಡಬೇಕು ಅಂತಕ್ಕಂಥ. ಈಗ ಬಂದ್ರಿ ಸರ್ ನಾನು ಕೇಳಿದ ಪ್ರಶ್ನೆಗೆ ವೈದಿಸ್ ತರಾತುರಿ ಇದೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಯಾಕೆ ಏನು ಅರ್ಜೆಂಟು ಕೇಳ್ತಿದ್ದೀನಿ ನಾನು. ಕಳೆದ ಬಾರಿ ನೀವು ಏನು ಮಾಡಿದ್ರಿ, ಯಾವ ಮುಂದುವರೆದ ವರ್ಗಗಳ ಒಂದು ಮಾಹಿತಿನ ಕೊಡುವಂಥ ಸಂದರ್ಭದಲ್ಲಿ ಉದಾಹರಣೆಗೆ ನಾನು ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಯಾವೊಂದು ಒಕ್ಕಲಿಗರ ಸಮಾಜ ಆಗಿರ್ಬೋದು ಅಥವಾ ಲಿಂಗಾಯತರ ಸಮಾಜ ಆಗಿರ್ಬೋದು, ತಾವು ಸಮಾಜದ ಹೆಸರಲ್ಲಿ ಉಪಪಂಗಡಗಳನ್ನ ವಿಂಗಡಣೆ ಮಾಡಿ ಸಪರೇಟ್ ಅಂತ ಉಪಪಂಗಡಗಳು ಸಪರೇಟ್ ತೋರಿಸಿದ್ರಿ, ಪಂಗಡಗಳು ಸಪರೇಟ್ ತೋರಿಸಿದ್ರಿ. ಅದೇ ಒಂದು ಅಲ್ಪಸಂಖ್ಯಾತರ ವಿಷಯ ಬಂದಂತ ಸಂದರ್ಭದಲ್ಲಿ ನೀವು ಡೈರೆಕ್ಟ್ ಆಗಿ ಅಲ್ಪಸಂಖ್ಯಾತರು ಅಂತ ಹೇಳಿ ಹೆಚ್ಚಿನ ರೀತಿಯಲ್ಲಿ ತೋರ್ಸಕ್ ಹೋದ್ರಿ. ಇವತ್ತು ಅಲ್ಲೂ ಕೂಡ ಒಳಪಂಗಡಗಳಿದೆ ಅಂತಕ್ಕಂಥದನ್ನ ಎಲ್ಲ ಚರ್ಚೆಗಳಾಗಿದೆ. ಈ ಸಮೀಕ್ಷೆ ಆಗ್ಬೇಕಾದ್ರೆ ಎಲ್ಲರಿಗೂ ಒಂದೇ ನ್ಯಾಯ ಸಿಗ್ಬೇಕಾಗ್ತದೆ, ಒಬ್ಬೊಬ್ರಿಗೆ ಒಂದೇ ನ್ಯಾಯ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಮೇಡಮ್. ಮತ್ತೆ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಈ ಒಂದು ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಇದು ಕೇಂದ್ರ ಸರ್ಕಾರನೇ ಮಾಡಬೇಕು. ರಾಜ್ಯ ಸರ್ಕಾರಕ್ಕೆ ನಿಜ ಹೇಳಬೇಕು ಅಂತಂದ್ರೆ ಯಾಕೆ ಮಾಡಬಾರದು? 1 ನಿಮಿಷ, ಕಾನೂನಲ್ಲಿ ಇರ್ತಕ್ಕಂಥದ್ರಲ್ಲಿ ಅಧಿಕಾರ ಇಲ್ಲ ಸ್ಪಷ್ಟವಾಗಿ ಈ ರಾಜ್ಯ ಸರ್ಕಾರಗಳಿಗೆ. ಏನು ಸಮೀಕ್ಷೆ 1 ನಿಮಿಷ, ಈ ಒಂದು ಏನೊಂದು ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ಏನು ಶೈಕ್ಷಣಿಕ ಸಮೀಕ್ಷೆ ಮಾಡಬಹುದು, ಜಾತಿ ಗಣತಿ ಮಾಡಂಗಿಲ್ಲ. 1 ನಿಮಿಷ, ನಿಮಗೆ ಸಾಮಾನ್ಯವಾಗಿ ಕಳೆದ ಬಾರಿ ಒಂದು ಪ್ರಶ್ನೆ ಏನು ಎತ್ಕೊಳ್ತಂದ್ರೆ, ಇದೇ ಸಮೀಕ್ಷೆಗಳು ನಡೆದಂತ ಸಂದರ್ಭದಲ್ಲಿ ಇದು ಜಾತಿ ಗಣತೆನಾ ಅಥವಾ
ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಗಣತಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಜನಗಳಲ್ಲಿ ಗೊಂದಲ ಆಗಿತ್ತು. ಮತ್ತೊಂದು ಏನು ಅಂತಂದರೆ ನೋಡಿ, ಜನಸಾಮಾನ್ಯರ ಹಣ ಇದು ಮೇಡಮ್. 169 ಕೋಟಿ ರೂಪಾಯಿ ಪೋಲಾಗೋಯ್ತಾ ಈಗ? ಯಾಕೆ ಹಾಗಾದ್ರೆ ನಿಮಗೆ ಈಗ 420? ಹಾಗಾದ್ರೆ ನೀವು ಜನಗಳ ಒಂದು ಏನು ಟ್ಯಾಕ್ಸ್ ವಿಷಯದಲ್ಲಿ ನನಗೆ ಜನಕ್ಕೆ ಇನ್ನೂ ಗೊಂದಲ ಮಾಡೋದು ಬೇಡ, ಆಲ್ರೆಡಿ ಗೊಂದಲದಲ್ಲಿದ್ದಾರೆ. ಈಗ ನೋಡಿ, ಸಮೀಕ್ಷೆ ವಿಷಯದಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡಬಹುದು ಅನ್ನೋ ಅರಿವಿಲ್ಲದೆ ಸಿದ್ದರಾಮಯ್ಯನವ್ರಿಗೆ ಕೆಲಸಕ್ಕೆ ಕೈ ಹಾಕಿರಲ್ಲ. ಜಾತಿ ಗಣತಿ ಮಾಡಂಗಿಲ್ಲ. ಐ ಕಂಪ್ಲೀಟ್ಲಿ ಅಗ್ರಿ. ನಾನೊಂದು ಮಾತು ನಾನು ಹೇಳ್ತಿದ್ದೀನಿ ಕೇಳಿ. ನಿಮಗೆ ಆ ರೀತಿ ಹಾಗಾದ್ರೆ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕು. ನೀವೇ ಒಂದು ವಕ್ತಾರರಲ್ಲ ನೀವು, ಆದ್ರೂ ಕೂಡ ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಎಲ್ಲ ಜನಾಂಗದಲ್ಲೂ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ. ಮತ್ತೆ ಅವ್ರಿಗೆ ಅನ್ಯಾಯ ಆದ್ರೆ ಏನ್ ಮಾಡ್ತೀರಿ ನೀವು? ನೋಡಿ, ಈಗೊಂದು ಅದೇ ಪ್ರಶ್ನೆ ಹಾಗಾದ್ರೆ ಜನರಲ್ಲ ಕೊಟ್ಬಿಡಿ. ಯಾರು ಹಿಂದುಳಿದ್ರೆ ನೀವು ಈ ಸಮೀಕ್ಷೆಗಳೇ ಬೇಕಿಲ್ಲ. ಬಡತನ ರೇಖೆ ಕೆಳಗಿರ್ತಕ್ಕಂಥ ಈಗ ನಾನು ಸಮೀಕ್ಷೆ ನಾನೊಬ್ಬ ಶಿಕ್ಷಕಳು, ನನಗೆ ಸರ್ಕಾರ ಕಾಂಗ್ರೆಸ್ನ ಸರ್ಕಾರದವ್ರು ನನಗೆ ಕೊಟ್ಟಿದ್ದಾರೆ. ನಾನು 60 ಕ್ವಶನ್ ತಗೊಂಡ್ಬಂದ್ಬಿಟ್ಟು ನಿಮ್ಮ ಹತ್ರ ಬಂದೆ. ನಾನು ತಗೊಂಡು ಹೋದೆ, ಇನ್ಪುಟ್ ಬರ್ಕೊಂಡೆ. ಅದರಲ್ಲಿ ಏನೇನೋ ಪ್ರಶ್ನೆ ಇದೆ. ನಿಮ್ಮ ಮನೇಲಿ ಎಷ್ಟು ಕೊಠಡಿ ಇದೆ, ನಿಮ್ಮ ಮನೇಲಿ ಉದ್ಯೋಗ ಎಷ್ಟು ಜನ, ಏನು ಎತ್ತ ಎಲ್ಲ ಪ್ರಶ್ನೆಗಳಿದಾವೆ ನೋಡಿ. ಅಂಗವಿಕಲರು ಇದ್ದಾರಾ, ಮನೆಯಲ್ಲಿ ವಿಧವೆ ಇದ್ದಾರಾ, ಆರೋಗ್ಯ ಯೋಜನೆ ಲಾಭ ಇದೆಯಾ, ಮೀಸಲಾತಿ ಲಾಭ ಪಡ್ಕೊಂಡಿದ್ದೀರಾ, ವಿದ್ಯಾರ್ಥಿ ವೇತನ ಇದೆಯಾ, ಸುಮಾರು ಪ್ರಶ್ನೆ ಇದಾವೆ. ಕೇಳಿದ್ಮೇಲೆ ತಗೊಂಡು ಹೋದೆ. ಈಗ ನೀವು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಅಂತ ಅನ್ಕೋಣ. ನಿಮ್ಮಂತ ಬ್ರಾಹ್ಮಣ ಸಮುದಾಯದಲ್ಲಿ ಪಾಪ ಇಷ್ಟು ಸಮಸ್ಯೆಲಿದ್ದಾರೆ ಅನ್ನೋ ಇನ್ಪುಟ್ಸ್ ಪಾಪ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಗುತ್ತೆ. ನಿಮ್ಮನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ ಭದ್ರ ಮಾಡೋದಕ್ಕೆ ಸರ್ಕಾರ ಹೋಗುತ್ತೆ. ನಿಮ್ಗೆ ಇದು ಹೆಂಗೆ ಇನ್ನು ಉಳಿದವರಿಗೆ ಸಮಸ್ಯೆ ಮಾಡುತ್ತೆ ನೀವು ಹೆಂಗೆ ಹೇಳ್ತೀರಿ? ನೀವು ಕೇಳಿರ್ತಕ್ಕಂಥ ನಿಜವಾದ ಪ್ರಶ್ನೆ ತುಂಬ ಸ್ಪಷ್ಟವಾಗಿದೆ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಅದೇನೇನೆ, ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೋ ಅಂಥವ್ರನ್ನ ಗುರುತಿಸಿದಿ. ನಿಮ್ಮ ಗುರಿ ಇರ್ತಕ್ಕಂಥದ್ದು ಯಾವುದೋ ಒಂದು ವರ್ಗನ ಮೇಲೆ ತೋರಿಸಿ ನೀವು ವೈಯಕ್ತಿಕ ಲಾಭ ಪಡ್ಕೊಳ್ಳೋದಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಸಮೀಕ್ಷೆ ಅಂತಕ್ಕಂಥದ್ದು ಕಳೆದ ಸಮೀಕ್ಷೆಯಲ್ಲಿ ಆಗಿರ್ತಕ್ಕಂಥ ರಿಸಲ್ಟ್ ದಯಮಾಡಿ. ಯಾಕೆ ಅಂತಂದ್ರೆ, ಉದಾಹರಣೆಗೆ ಒಂದು ಮಾತು ಹೇಳ್ತಿದ್ದೀನಿ. ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವ್ರು ಹೇಳ್ತಾರೆ, 2 ಕೋಟಿಗೆ ಮೇಲ್ಪಟ್ಟು ನಾವು ಲಿಂಗಾಯತರಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಒಕ್ಕಲಿಗರು 1 ಕೋಟಿ ಇದ್ದೀವಿ ಅಂತಕ್ಕಂಥದ್ದು. ನಿಮ್ಮ ಸಮೀಕ್ಷೆಯಲ್ಲಿ ಎಷ್ಟು ಬಂತು? 77 ಲಕ್ಷ. 77 ಲಕ್ಷದಲ್ಲಿ ನೀವು ಅದರಲ್ಲೂ ಕೂಡ ಉಪಜಾತಿಗಳನ್ನು ಸೇರಿಸ್ಕೊಂಡು, ಹಾಗಾದ್ರೆ ಮಿಕ್ಕ ಉಳಿದವರೆಲ್ಲ ಎಲ್ಲೋದ್ರು? ಕೆಲವು ಪ್ರಶ್ನೆಗಳು ಬರುತ್ತೆ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಸರ್, ಆ ಸಮೀಕ್ಷೆನೇ ಸತ್ಯ ಆಗ್ಬಿಟ್ಟಿದ್ರೆ ಏನ್ ಮಾಡ್ತೀರಿ? ಯಾವ ಸಮೀಕ್ಷೆನ? ಈಗ ಲಾಸ್ಟ್ ಟೈಮ್ ಆಗಿದ್ದ ಸಮೀಕ್ಷೆ ಸತ್ಯವಾಗಿದ್ರೆ ಇರೋದೇ 66 ಲಕ್ಷ, ಇರೋದೇ ಕುರುಬರು 40 ಲಕ್ಷ, ಇರೋದೇ ಒಂದು ನಿಮಿಷ. ಭಾರಿ ಒಳ್ಳೆ ಪ್ರಶ್ನೆ ಇವತ್ತು ನೀವು ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದೀರಿ. ನಾವೆಲ್ಲ ಇದನ್ನ ಅಪೋಸ್ ಮಾಡಿದ್ದು, ಸ್ವಪಕ್ಷದವರನ್ನೇ ಅಪೋಸ್ ಮಾಡಿದ್ದು ನಾವ್ಯಾರು? ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಯಾಕಂದ್ರೆ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು. ಶಾಮನೂರು ಶಿವಶಂಕರಪ್ಪನವರು ಈಗ ಅದಕ್ಕೆ ಸ್ವಪಕ್ಷದವ್ರನ್ನ ಒಪ್ಸಕ್ಕೆ ಮತ್ತೊಂದ್ಸತಿ ಮಾಡ್ತಿದ್ದಾರೆ ಅನ್ಕೊಂಬಿಡಿ. ಸ್ವಪಕ್ಷವ್ರನ್ನ ಒಪ್ಸೋದಕ್ಕೆ ಪ್ರಶ್ನೆ ಅಲ್ಲ ಇಲ್ಲಿ. ಜನಗಳ ದುಡ್ಡು ನಮ್ಮ ತೆರಿಗೆ ದುಡ್ಡು ಪೋಲಾಗುತ್ತೆ. ಹಾಗಾದ್ರೆ ನೀವು ಇಷ್ಟ ಬಂದ 20 ಸತಿ ಮಾಡ್ಕೊಂಡೋದ್ರೆ ಜನಗಳ ದುಡ್ಡು ನೀವು ಸರ್ಕಾರ ನೀವೇ ಹೇಳ್ತೀರಿ ಇವತ್ತು ಬೊಕ್ಸ ಖಾಲಿ ಇದೆ ಅಂತ ಹೇಳಿ. ಹಾಗಾದ್ರೆ ದಿನ ಬೆಳಗಾದ್ರೆ ಮಾಡ್ಕೊಂಡು ಕೂತ್ಕೊಳ್ಳೋದ್ರೆ ಹುಡುಗಾಟ ಆಗುತ್ತೆ ಇದು. ರೈಟ್ ನೀವು ಹೇಳ್ಬೇಕು ಉತ್ಕರ್ಷ್ ಅವರೇ, ಯಾಕೆ ತರಾತುರಿ? ವೈ ತರಾತುರಿ? ಇನ್ನೂ 3 ವರ್ಷ ಟೈಮ್ ಇದೆಯಪ್ಪ. 2.5 ವರ್ಷದಲ್ಲಿ ಹಾರ್ಡ್ಲಿ ಒಂದು 3 ತಿಂಗಳು ಕಂಪ್ಲೀಟಾಗಿ ಆ ಡ್ಯೂರೇಷನ್ ತೊಗೊಂಡು ತರಬೇತಿನ 1 ತಿಂಗಳು ಕಂಪ್ಲೀಟಾಗಿ ಕೊಟ್ಟು, ಈಗ ಎಲೆಕ್ಷನ್ ಹೆಂಗೆ ಮಾಡ್ತಾರೆ ಹಂಗೆ ಚೆನ್ನಾಗಿ ಸಮೀಕ್ಷೆ ಮಾಡ್ಬೋದು. ಯಾಕೋ ಈ 7ನೇ ತಾರೀಕು ಡೆಡ್ಲೈನು ಸ್ವಲ್ಪ ಭಾಳ ತರಾತುರಿ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಬಹಳ ಸ್ಪಷ್ಟವಾಗಿ ನಾವು ಅದೇ ಹೇಳ್ತಿರ್ತಕ್ಕಂಥದ್ದು. ನಮ್ಮ ವಿರೋಧ ಜಾತಿ ಗಣತಿಗಲ್ಲ. ಫಸ್ಟ್ ಆಫ್ ಆಲ್ ಜಾತಿ ಗಣತಿ ಮಾಡುವಂತ ಅಧಿಕಾರ ಇರೋದೇ ಕೇಂದ್ರ ಸರ್ಕಾರಕ್ಕೆ. ಸಾಮಾಜಿಕ ಶೈಕ್ಷಣಿಕ ಸರ್ವೆ ಅಷ್ಟೇ. ಇವರು ಜಾತಿ ಆಗಲಿ ಧರ್ಮದ ಆಧಾರದ ಮೇಲೆ ಅಲ್ಲಿ ಕೇಳುವಂಥ ನೈತಿಕತೆನೇ ಇಲ್ಲ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಹೈಕೋರ್ಟ್ ಕೊಟ್ಟಿರೋ ಆರ್ಡರ್ ನೀವು ಓದ್ಬಿಟ್ರೆ ಕಾಂಗ್ರೆಸ್ ವಕ್ತಾರ ತಿಳ್ಕೋಬೇಕು. ಇಲ್ಲಿ ಒಂದೊಂದು ಪ್ರಶ್ನೆ ಹಂಗೆ ನಾನು ವರ್ಷ ಕೇಳ್ತೇವೆ. ನೀವು ಜಾತಿ ಗಣತಿ ಮಾಡ್ತಿದ್ದೀರಾ? ನೀವು ಯಾಕೆ ಜಾತಿ ಗಣತಿ ಅಂತಿದ್ದೀರಾ? ಜಾತಿ ಗಣತಿ ಮಾಡುವಂತ ಅಧಿಕಾರ ಇರೋದೇ ಕೇಂದ್ರ ಸರ್ಕಾರಕ್ಕೆ ಮೇಡಮ್. ನಾನು ಅದೇ ನಿಮಿಷ ಜಾತಿ ಗಣತಿ ಮಾಡೋ ಅಧಿಕಾರ ನಿಮಗಿದೆಯಾ? ಯಾರಿಗಿದೆ? ನೀವ್ ಯಾಕೆ ಇವ್ರಿಗಿದೆ ಅಂತಿದ್ದೀರಿ? ಯಾರಿಗೆ? ಈಗ ಕಾಂಗ್ರೆಸ್ನವ್ರಿಗೆ ಏನಾರ ನಾನು ಏನ್ ಹೇಳ್ತೀನಿ, ರಾಂಗ್ ಕೋಟ್ ಮಾಡ್ಬಿಡಿ. ನಾನು ಹೇಳಿದ್ದೀನಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಷ್ಟೇ. ಅದನ್ನೇ ಮಾಡ್ತಿದ್ದೀರಲ್ವಾ? ಜಾತಿ ಗಣತಿ ನೀವೇನ್ ಮಾಡ್ತಿದ್ದೀರಾ? ಅವ್ರು ಮಾಡ್ತಿರೋ ಜಾತಿ ಗಣತಿ. ನೀವ್ ಜಾತಿ ಗಣತಿ ಅನ್ಕೋತಿದ್ದೀರಿ? ಜಾತಿ ಗಣತಿನ ಮತ್ತೆ ಜಾತಿನ ಯಾಕೆ ಕೇಳ್ತೀರಾ ನೀವು? ಈ ಜಾತಿ ಗಣತಿ ನೀವ್ ಯಾಕೆ ಕೋಟ್ ಮಾಡ್ತಿದ್ದೀರಾ? ಯಾರು ಕೋಟ್ ಮಾಡ್ತೀರಾ? ಅವ್ರು ಮಾಡ್ತಿರೋದನ್ನ ಹೇಳ್ತಾ ಇದ್ದೀವಿ, ತಪ್ಪು ಮಾಡ್ತೀರಾ ಅಂತ ಅದನ್ನೇ ಕೇಳಿ ನಾನು ಹೇಳಕ್ ಬಂದೆ. ಅಲ್ಲಲ್ಲ ಕೇಳಿ, ಅದನ್ನ ನೀವು ಹೇಳಕ್ ಬಿಡದೆ ನೀವು ಡಿಂಟ್ ಗೆಟ್ ಅಂದ್ರೆ ಹೈಕೋರ್ಟ್ ಕೊಟ್ಟಿರೋ ಆರ್ಡರ್ ಏನು ಪುಷ್ಟಿ ಕೊಡಾಗ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಈ ಸರ್ವೆಗೆ ಮಾನ್ಯತೆನೇ ಇಲ್ಲ. ಹೇಗೆ ಅಂತಂದ್ರೆ
ಇದು ವಾಲಂಟರಿ. ನಿಮಗೆ ಇಷ್ಟ ಇದ್ರೆ ನೀವು ಸರ್ವೆಯಲ್ಲಿ ಭಾಗಿಯಾಗ್ಬೋದು, ಇಲ್ಲ ಅಂತಂದ್ರೆ ಭಾಗಿಯಾಗುವಂತ ಅವಶ್ಯಕತೆ ಇಲ್ಲ ಅಂತ. ಅದ್ರ ಅರ್ಥ ಏನ್ ಮತ್ತೆ ಈ ಸರ್ವೆಗೆ ಏನ್ ಮಾನ್ಯತೆ ಬಂತು ನೀವೇ ಹೇಳಿ. ಈಗ ಯಾವ್ದೋ ಒಂದು ಮನೆಗೆ ಹೋಗ್ತೀರಾ, ನೀವ್ ಹೇಳಿದ್ರಿ ಯಾವ್ದೋ ರಾಂಗ್ ಕೋರ್ಟ್ ಅಲ್ಲ, ಕೇಳಿಸ್ಕೋಬೇಕು. ಇವತ್ತು ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಯಾವ್ದೋ ಒಂದು ಮನೆಗೆ ಹೋಗ್ತೀರಪ್ಪ, ಅವ್ರು ವಾಲಂಟರಿ ನಾನು ಪಾರ್ಟಿಸಿಪೇಟ್ ಮಾಡಲ್ಲ ಅಂತಂದ್ರೆ ಮತ್ತೆ ಮಾಹಿತಿ ಎಲ್ಲೋಯ್ತು ನೋಡಿ, ಇದನ್ನ ಹೇಗ್ ತಗೋತೀರಾ ನೀವು? ಉತ್ಕರ್ಷ್ ಅವರೇ ಒಂದು ಅರ್ಥ ಮಾಡ್ಕೋಬೇಕು, ಮರ್ಜು ಮಾಡಬಾರ್ದು ವಿಷಯಗಳನ್ನು. ನ್ಯಾಯಾಲಯ ಏನು ಹೇಳಿದೆ, ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಏನು, ಜಾತಿ ಗಣತಿ ಏನು ಅನ್ನೋ ಡೆಫಿನೇಷನ್ ನಮಗೆ ಗೊತ್ತಿದ್ರೆ ಈ ಗೊಂದಲ ಆಗೋದಿಲ್ಲ. ಅದ್ರ ಬಗ್ಗೆ ಡೀಟೇಲಾಗಿ ಮಾತಾಡ್ತೀನಿ. ನೋಡಿ, ಇವತ್ತು ಜಾತಿ ಗಣತಿ ಅಂತ ಪ್ರತಿಪಕ್ಷಗಳು ಹೇಳ್ತಿದ್ದಾವೆ, ಆಡಳಿತ ಪಕ್ಷ ಇದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳ್ತಿದೆ. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳ್ತಾ ಇದ್ರು ಕೂಡ ಇದನ್ನು ಜಾತಿ ಗಣತಿ ಅಂತಲೇ ಒತ್ತಿ ಯಾಕೆ ಪ್ರತಿಪಕ್ಷಗಳು ಹೇಳ್ತಿದ್ದಾವೆ? ಜನಕ್ಕೆ ಯಾಕೆ ಗೊಂದಲ ಆಗುತ್ತೆ ಅಂದರೆ, ಆಡಳಿತ ಮತ್ತು ಪ್ರತಿಪಕ್ಷಗಳು ಕೊಡ್ತಿರುವಂಥ ಸ್ಟೇಟ್ಮೆಂಟ್. ಉತ್ಕರ್ಷ್ ಅವರೇ, ನೀವೇ ಎಗೇನ್ ಮಾತಾಡಬೇಕು. ಐ ಕಂಪ್ಲೀಟ್ಲಿ ಅಗ್ರಿ. ಜಾತಿ ಗಣತಿಯನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ, ಆದರೆ ಅವ್ರು ಮಾಡ್ತಿರೋದು ಜಾತಿ ಗಣತಿ ಅಲ್ಲ. ನೋಡಿ ಮೇಡಮ್, ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಜಾತಿ ಗಣತಿಗೆ ನಮ್ಮ ವಿರೋಧ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಮಾಡುವಂತ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. 13,000 ಕೋಟಿ ಕೊಟ್ಟು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಇದನ್ನ ವಿಚಾರವನ್ನ ತಿಳ್ಕೊಳ್ಳದೆ ಕಾಂಗ್ರೆಸ್ ಅವರಾಗ್ಲಿ ಆಪ್ ಅವರಾಗ್ಲಿ ಸುಮ್ಮನೆ ಏನೋ ಬಡಾಯಿಸ್ತಾರೆ. ಬಹಳ ಅಲ್ಲ, ಕೇಳಿ, ಲೆಟ್ ಮಿ ಫಿನಿಶ್. ಬಹಳ ಸ್ಪಷ್ಟವಾಗಿ ಹೇಳ್ತೀವಿ, 13,000 ಕೋಟಿ ವೆಚ್ಚದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಸಂದರ್ಭ ಇದ್ದಾಗ ಮತ್ತೆ ನೀವು ಮಾಡುವಂತ ಅವಶ್ಯಕತೆ ಏನಿದೆ? ಇವ್ರೇನ್ ಮಾಡ್ತಿದ್ದಾರೆ? ಅಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡುವಂತ ಅವಶ್ಯಕತೆ ಏನಿದೆ? ಇವ್ರ ಹೇಳಾಗೆ ಪ್ರತಿ ಜಾತಿಯ ಮಾಹಿತಿಯನ್ನು ತಗೋತೀವಿ ಅಂತಾರಲ್ವಾ, ಅದನ್ನ ನಾವೇ ಮಾಡ್ತೀವಿ. ಸರ್ಕಾರ ಹೇಳ್ದಂಗೆ ಇವರು ಏನೋ ಒಂದು ಮಹತ್ವಾಕಾಂಕ್ಷೆ ಗ್ಯಾರಂಟಿ ಯೋಜನೆ ತೆರೆದ್ರು. ಅನ್ನರಾಮಯ್ಯ ಅಂತ ಕರೀತಾರೆ ಸಿದ್ದರಾಮಯ್ಯನವರು, ಅದು ಅವ್ರ ಕನಸಿನ ಕೂಸು. ನೀವು ಹೊಸ ಯೋಜನೆಗಳನ್ನ ಮಾಡೋದಕ್ಕೆ ಒಂದು ಆಡಳಿತ ಸರ್ಕಾರಕ್ಕೆ ಅಧಿಕಾರ ಇದೆ. ಉತ್ಕರ್ಷ್ ಅವರೇ, ನೀವು ಅದನ್ನ ಮಾಡ್ಬೇಡಿ ಇದನ್ನ ಮಾಡ್ಬೇಡಿ ಅಂತ ತಾಕೀತು ಮಾಡೋಂಗಿಲ್ಲ. ಹೇಳ್ತಿರೋಂಥದ್ದು ಇದಕ್ಕೆ ಮಾನ್ಯತೆ ಇಲ್ಲ, ವಾಲಂಟರಿ ಅಂತ ಹೇಳಿದಾಗ ಸರಿಯಾದ ಮಾಹಿತಿಗಳು ಸಮಾಜಕ್ಕೆ ಹೋಗೋದಿಲ್ಲ. ಹಾಗಾಗಿ ಸರಿಯಾದ ಮಾಹಿತಿ ಬೇಕು ಅಂದ್ರೆ ನಾವೇ ನಿರ್ಧಾರ ತಗೊಂಡಿದೀವಿ ಕೇಂದ್ರ ಸರ್ಕಾರ, ರಾಷ್ಟ್ರೀಯ ಮಟ್ಟದಲ್ಲಿ 100 ವರ್ಷಗಳಾದ್ಮೇಲೆ ನಾವು ಮಾಡ್ತೀವಿ ಅಂತ. ಅಲ್ಲ, ಲೆಟ್ ಮಿ ಫಿನಿಶ್. ಈಗ 15 ದಿವಸದಲ್ಲಿ ಇಷ್ಟ ನಮ್ಮ ನಿಲುವು ಇರ್ತಕ್ಕಂಥದ್ದು, ಇಷ್ಟೆಲ್ಲ ತಾಂತ್ರಿಕ ಸಮಸ್ಯೆಗಳಿದ್ದಾಗ, ಸರಿಯಾಗಿ ಟ್ರೈನಿಂಗ್ ಇಲ್ಲ, ಸರಿಯಾದ ಮೂಲಭೂತ ವ್ಯವಸ್ಥೆಗಳಿಲ್ಲ, ಅದನ್ನೇ ಹೇಳ್ತಿರೋಂಥದ್ದು. ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ 15 ದಿವಸದಲ್ಲಿ ನೀವೇನೋ ಸಮೀಕ್ಷೆ ಮಾಡ್ಬಿಡ್ತೀವಿ ಅಂತ ಬಂದ್ಬಿಟ್ರೆ ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ಈಗಾಗಲೇ ನೀವು ಮಾಡಿರ್ತಕ್ಕಂಥ ಸಮೀಕ್ಷೆನ ತಿರಸ್ಕಾರ ಮಾಡಿ ಬಿಸಾಕಿದ್ದಾರೆ ನಿಮ್ಮ ಹೈಕಮಾಂಡ್. ಇದನ್ನ ಹೇಗೆ ಒಪ್ಕೋತೀರಾ ನೀವು? ಹೇಳಿ ಇದನ್ನ. ನಂಗೆ ಇನ್ನೊಂದು ಕ್ಲಾರಿಟಿ ಕೊಡಿ. ಬಿಜೆಪಿ ಅವರಿಗೆ ರಾಜ್ಯ ಸರ್ಕಾರಗಳಿಗೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಮಾಡೋದಕ್ಕೆ ಅವಕಾಶ ಇದೆಯಾ ಇಲ್ವಾ? ಖಂಡಿತವಾಗ್ಲೂ ಇದೆ, ಯಾರಿಲ್ಲ ಅಂತ ನಾನು ಅದನ್ನೇ ಹೇಳ್ತೀನಿ. ರೈಟ್. ನೀವು ಕೇಳ್ತಾ ಇಲ್ಲ. ನೀವು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಮಾಡೋದಕ್ಕೆ ಇವ್ರಿಗೆ ಏನು ಅಭ್ಯಂತರ ಇಲ್ಲ. ನೀವು ಅದರಲ್ಲಿ ಜಾತಿಯ ವರ್ಗ, ಏನು ಉಪಪಂಗಡ, ಉಪಜಾತಿ ಇದೆಲ್ಲ ಉಲ್ಲೇಖ ಮಾಡಿರೋದ್ರಿಂದಾಗಿ ಆ ಸ್ಟ್ಯಾಟಿಸ್ಟಿಕ್ಸನ್ನು ತಗೊಳ್ಳೋ ಅಧಿಕಾರ ಇರೋದು ಕೇಂದ್ರಕ್ಕೆ. ನೀವು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅನ್ನುವಂಥ ಹೆಸರಲ್ಲಿ ಕಲೆಕ್ಟ್ ಮಾಡ್ತಿರೋದು ಜಾತಿಯನ್ನು. ಮೇಡಮ್, ಈಗ ವಿರೋಧ ಪಕ್ಷಗಳಿಗೆ ವಿರೋಧ ಮಾಡದೆ ಒಂದು ಚಟ ಆಗೋಗ್ಬಿಟ್ಟಿದೆ ಅಂದ್ರೆ ಎರಡು ಮಾತಿಲ್ಲ ಮೇಡಮ್. ಒಬ್ಬ ಮನುಷ್ಯನ ಬದುಕು ಕಟ್ಟಿಕೊಡೋದು ಅಂತ ಹೇಳ್ತಾ ಇರೋದು ನಾವು. ಈಗಾಗಲೇ ಹಿಂದುಳಿದ ವರ್ಗಗಳ ಒಂದು OBC ಸಮುದಾಯಗಳಿಗೂ ಮೀಸಲಾತಿ ದೊರಕಬೇಕು ಅಂತ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದೀವಿ ಮೇಡಮ್. ಇವತ್ತು ವೆರಿ ಸಿಂಪಲ್ ಆಗಿ ಹೇಳ್ತೀನಿ, ತಮಿಳುನಾಡಲ್ಲಿ 69% ಮೀಸಲಾತಿ ಇದೆಯಲ್ಲ ಮೇಡಮ್, ಮಹಾರಾಷ್ಟ್ರದಲ್ಲಿ 66% ಮೀಸಲಾತಿ ಇದೆಯಲ್ಲ, ನಮ್ಮಲ್ಲಿ 50% ಮೀಸಲಾತಿ ಇದೆ. ಅದನ್ನ 75% ಮಾಡಿ ಆ ಪ್ರತಿ ವ್ಯಕ್ತಿಗೂ ಸಮೇತ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನ್ಯಾಯ ಕೊಡ್ಬೇಕಂತಂದಾಗ ಅವನ ಮೂಲನೂ ಗೊತ್ತಾಗಬೇಕಾಗ್ತದೆ, ಅವನ ಊರು ಗೊತ್ತಾಗಬೇಕಾಗುತ್ತೆ, ಅವನ ತಂದೆ ಯಾರು ಅಂತಾನು ಗೊತ್ತಾಗಬೇಕಾಗುತ್ತೆ, ಅವನ ಮನೆ ಪರಿಸ್ಥಿತಿ ಏನು ಅಂತಾನು ಗೊತ್ತಾಗಬೇಕಾಗುತ್ತೆ, ಅವನ ಧರ್ಮ ಯಾವುದು ಅಂತಾನು ಗೊತ್ತಾಗಬೇಕಾಗುತ್ತೆ, ಅವನ ಜಾತಿ ಯಾವುದು ಅಂತಾನು ಗೊತ್ತಾಗಬೇಕಾಗುತ್ತೆ, ಅವನ ಉಪಜಾತಿ ಯಾವುದು ಅಂತಾನು ಗೊತ್ತಾಗ್ತದೆ. ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಷ್ಟೇ ಸಮೀಕ್ಷೆ. ಮಾತಾಡಿ ಕೇಳಿದ್ದೀರಿ ಮೇಡಮ್. ಇನ್ನೊಂದು ಪ್ರಶ್ನೆ ನೋಡಿ, ಈಗ ಸಮೀಕ್ಷೆ ಆಯ್ತು, ಕಳಸತಿ ಬಿಟ್ಟಾಕ್ಬೇಡ, ಎಲ್ಲ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ. ಈಗ ಒಂದು ಸ್ಟ್ಯಾಟಿಸ್ಟಿಕ್ಸ್ ಬಂತು, ಬ್ರಾಹ್ಮಣರು ಕರ್ನಾಟಕದಲ್ಲಿರೋದು 3 ಲಕ್ಷ ಅಂತ ಕಾರಣ, ಲಿಂಗಾಯತರು 40 ಲಕ್ಷ ಇದ್ದಾರೆ, ಕುರುಬ್ರು ಒಂದು 35 ಲಕ್ಷ ಇದ್ದಾರೆ ಅಂದ್ಕೊಂಡು, ಒಕ್ಕಲಿಗರು ಒಂದು 45 ಲಕ್ಷ, ಹಿಂಗೆ ಅಂದ್ಕೊಂಬೇಡ. ಅಲ್ಪಸಂಖ್ಯಾತರು ಅಂತ ಕರೆಸ್ಕೊಳ್ಳೋರು 80 ಲಕ್ಷ ಇದ್ದಾರೆ. ಸುಮ್ಮನೆ ನಾನು ಅವಾಗ ಪಾಪ ಕರ್ನಾಟಕ ಕಾಂಗ್ರೆಸ್ಗೆ ಈ ಥರ ಇದೆ ಸ್ಟ್ಯಾಟಿಸ್ಟಿಕ್ಸು, ಪಾಪ ಬ್ರಾಹ್ಮಣ ಸಮುದಾಯದಲ್ಲಿ ಬಡವರಿದ್ದಾರೆ, ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ, ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಲಿಂಗಾಯತರಲ್ಲೂ ಹಾಗೆ ಆಗಿದೆ. ಯಾಕೆಂದರೆ ಪಾಪ ಕಡಿಮೆ ಆಗಿಬಿಟ್ಟಿದ್ದಾರೆ ಪಾಪ್ಯುಲೇಷನ್. ಅವರಿಗೆಲ್ಲ ಮೀಸಲಾತಿ ಸಿಗುತ್ತೆ, ಬೇಕಾದಂಥ ಮೂಲಸೌಕರ್ಯಗಳು ಸಿಗುತ್ತೆ, ಎಲ್ಲ ಬದಲಾವಣೆಗಳು ಸಾಧ್ಯ ಆಗುತ್ತೆ ವೆರಿ ಸೂನ್. ಈ 2.5 ವರ್ಷದಲ್ಲಿ ಅದೆಲ್ಲ ಇಂಪ್ಲಿಮೆಂಟ್ ಆಗ್ಬಿಡತ್ತಂಗಾರೆ 100ಕ್ಕೆ 100. ನಿಮ್ಮ ಪ್ರಶ್ನೆನಲ್ಲಿ ಮೇಡಮ್ ಕೇಳಿ ಒಂದು ವಿಚಾರ ಹೇಳ್ತೀನಿ.
ನಾವಿದು ಯಾವುದೇ ಚುನಾವಣೆಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಮೇಡಮ್. ಕೆಲವರು ಆ ಚರ್ಚೆನೂ ಮಾಡಿದ್ರು. ಹಾಗಿದ್ರೆ ನಾವು 28 ಕೊನೆಯಲ್ಲಿ ನಾವು ಮಾಡ್ಕೊಂಡ್ಬಿಡ್ತಿದ್ವಲ್ವಾ? ಓಲೈಕೆ ಮಾಡೋದಕ್ಕೆ ಅಲ್ಲ ಇದು. ನಮ್ಮಲ್ಲಿ ಬದ್ಧತೆ ಇದೆ, ನಾವು ಮಾಡೇ ಮಾಡ್ತೀವಿ. ಇನ್ನೊಂದು, ಕೋರ್ಟ್ ಹತ್ರ ಹೋದ್ರಲ್ವ ಇವರು, ಘನವೆತ್ತ ನ್ಯಾಯಾಲಯ ತಡೆ ಅಂತ ಕೇಳಿದ್ರು. ಇವರು ತಡೆ ಕೊಡ್ಲಿಕ್ಕೆ ಆಗುದಿಲ್ಲ, ಅವ್ರು ಮಾಡ್ತಾ ಇರೋದು ಸರಿ ಅಂತೇಳಿ ಅವಕಾಶವನ್ನ ಮಾಡಿಕೊಟ್ಟಿದೆ ಕೋರ್ಟ್. ನಾವಿವಾಗ ಪ್ರಶ್ನೆ ಮಾಡಿದ್ರೆ ಕಾನೂನು ವ್ಯವಸ್ಥೆಗೆ ಪ್ರಶ್ನೆ ಮಾಡಿದಂಗಾಗುತ್ತೆ. ಆ ಪ್ರಶ್ನೆ ಮಾಡೋ ಅಧಿಕಾರ ಈ ದೇಶದ ನೀವು ಹೇಳ್ಬೋದಿತ್ತು ನ್ಯಾಯಾಲಯಕ್ಕೆ. ಈಗ ನೋಡಿ, ನಾವು ಮಾಡಕ್ ಹೊರಟಿರೋದು ಸಮೀಕ್ಷೆ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಆಗಿರೋದ್ರಿಂದಾಗಿ ನೀವು ಭಾಗಿಯಾಗೋರಾಗ್ಬೋದು, ಆಗದೇ ಇದ್ದವ್ರು ತೊಂದರೆ ಇಲ್ಲ ಅನ್ನುವಂಥ ಆದೇಶವನ್ನು ಕೊಟ್ಬಿಟ್ರೆ ಎಷ್ಟೋ ಜನ ಇದರಿಂದ ವಂಚಿತರಾಗ್ತಾರೆ. ಅವಾಗ ನಮಗೆ ಸರಿಯಾದಂಥ ಅಂಕಿಅಂಶಗಳು ಲಭ್ಯವಾಗೋದಿಲ್ಲ, ಈ ಸಮೀಕ್ಷೆ ಫುಲ್ಫಿಲ್ ಆಗಲ್ಲ. ನಾವು ಇದೇ ಜನಸಾಮಾನ್ಯರ 420 ಕೋಟಿಯನ್ನ ವಿನಿಯೋಗಿಸ್ತಿದ್ದೀವಿ ಅನ್ನೋ ವಿಚಾರವನ್ನು ಮುಂದಿಡಕ್ಕಾಗಲ್ವಾ? ನೋಡಿ, ಈಗ ಇರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ, ಎಲ್ಲ ಪಕ್ಷಗಳ ಮುಖಂಡರುಗಳು ಅವರವರ ಸಮುದಾಯದ, ವಾಲ್ಮೀಕಿ ಸಮುದಾಯ ಆಗಿರ್ಬೋದು, ಲಿಂಗಾಯತ ಸಮುದಾಯ ಆಗಿರ್ಬೋದು, ಪರಿಶಿಷ್ಟ ಪಂಗಡ ಸಮುದಾಯ ಆಗಿರ್ಬೋದು, ಒಕ್ಕಲಿಗ ಸಮುದಾಯ ಆಗಿರ್ಬೋದು, ಪ್ರತಿಯೊಂದು ಸಮುದಾಯದ ಧರ್ಮಗುರುಗಳು ಕರೆದಾಗ ಎಲ್ಲಾ ಪಕ್ಷದ ಶಾಸಕರುಗಳು, ಮಾಜಿ ಶಾಸಕರುಗಳು, ಸಂಸದರುಗಳು ಎಲ್ಲರೂ, ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಕೇಂದ್ರ ಸಚಿವರು, ಶೋಭಾ ಕರಂದ್ಲಾಜರು, ಸದಾನಂದ ಗೌಡರು, ಮೊನ್ನೆ ಯಾವುದು ಒಕ್ಕಲಿಗರು ಇದಾಯ್ತು, ಎಲ್ಲರೂ ಭಾಗಿಯಾಗಿರೋ ಉದ್ದೇಶ ಏನು? ಎಲ್ಲರಿಗೂ ಇದಾಗಬೇಕು. ಎಲ್ಲರಿಗೂ ಗೊತ್ತಿದೆ, ಎಲ್ಲ ಸಮುದಾಯದ ಜನರ ಹಕ್ಕಿರ್ತಕ್ಕಂಥದ್ದು ನಮಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನ್ಯಾಯ ಸಿಗ್ಬೇಕು ಅಂತ. ಹೊರಗಡೆ ಬಂದು ರಾಜಕೀಯದ ಮಾತುಗಳನ್ನಾಡಿದ್ರೆ ಅದೇ ಹೇಳಿದ್ನಲ್ಲ, ಅದು ರಾಜಕೀಯ ಅನ್ನೋಂಥದ್ದು ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು, JDSನವರು ಅನೇಕ ವಿಚಾರ ಚರ್ಚೆ ಮಾಡಿದ್ರಲ್ಲ ಮೇಡಮ್. 94ನೇ ಇಸ್ವಿನಲ್ಲಿ ದೇಶದ ಪ್ರಧಾನಿ ದೇವೇಗೌಡರಾಗಿದ್ರು, ಯಾಕೆ ಮಾಡಿಲ್ಲ ಅಂತ ನಾವು ಕೇಳ್ಬೋದಲ್ಲ. ಮನಮೋಹನ್ ಸಿಂಗ್ ಅವರು 4300 ಕೋಟಿ ರೂಪಾಯಿ ಖರ್ಚು ಮಾಡಿ ಸಮೀಕ್ಷೆ ಎಲ್ಲ ಪೂರ್ಣ ಆಗಿತ್ತು. ನರೇಂದ್ರ ಮೋದಿ ಅವರು 11 ವರ್ಷ ಅವಕಾಶ ಇದ್ರು ಸಮೇತ ಇನ್ನೂ ತನಕ ಅನುಷ್ಠಾನಕ್ಕೆ ತಂದಿಲ್ಲ. ಇವ್ರು ಮುಂದಿನ ವರ್ಷ ಮಾಡ್ತಾರೆ ಅನ್ನೋದು ಯಾವ ಗ್ಯಾರಂಟಿ? ಅನೇಕ ವಿಚಾರಗಳನ್ನ ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದ್ದು ಯಾವುದನ್ನೂ ಈಡೇರಿಸಿಲ್ಲ. ಆದ್ರೆ ಕಾಂಗ್ರೆಸ್ ನಾವು ನುಡಿದಂತೆ ನಡೆಯುವಂತ ಸರ್ಕಾರ, ಆ ಕೆಲಸವನ್ನ ನೋಡಿದ್ರೆ ನಮ್ಮ ಸಾಧ್ಯತೆಗಳು ಏನು ಅನ್ನುವಂಥದ್ದು ಗೊತ್ತಿದೆ. ಈ ಗ್ಯಾರಂಟಿ ಮಾಡ್ಬೇಕು ಅಂದ್ರು ನಾವು ಕೇಳ್ಕೊಂಡು, ಆಯ್ತ್ರಿ ನೀವು ಬಿಜೆಪಿಯವ್ರಿಗೆ ಹೇಳ್ಬಿಡಿ, ನಾವು ಎಂಥದ್ದು ದುಡ್ಡು ಕೊಟ್ಟೆ ಬಸ್ಸಿಗತ್ತೀವಿ ಅಂತ ಹೇಳಕ್ಕಾಗುತ್ತಂತ ಪ್ರಶ್ನೆ ಮಾಡಿದ್ವಿ. ನಮಗೆ ಅನ್ನ ಬಗ್ಗೆ ಯೋಜನೆ ಬೇಡ ಅಂತ ಹೇಳ್ಬಿಟ್ಟು ಹೇಳಕ್ಕಾಗುತ್ತೆ ಅಂತ ಪ್ರಶ್ನೆ ಮಾಡಿದ್ವಿ. ಎಲ್ಲಿ ಮಾಡಕ್ಕಾಗುತ್ತೆ? ಜನ ರುಚಿಗೆ ಹೇಳ್ತಾರೆ. ಮೇಡಮ್, ನಾವು ಜನರ ಬದುಕನ್ನ ಕಟ್ಕೊಡುವಂತ ಕೆಲಸ ಮಾಡ್ತಿದೀವಿ. ಹೌದು, ಅಲ್ಲಿ ಜಾತಿ ಕಾಲಮು ಇದೆ, ಉಪಜಾತಿ ಕಾಲಮು ಇದೆ, ಧರ್ಮದ ಕಾಲಮು ಇದೆ, ಅವ್ನ ಮನೆ ಎಷ್ಟಿದೆ, ಅವ್ನ ಮನೆಯಲ್ಲಿ ಎಷ್ಟು ಫ್ಲೋರ್ ಇದೆ, ಎಷ್ಟು ಕುರಿ ಇದಾವೆ, ಎಷ್ಟು ಆಕಳಿದಾವೆ, ಇವೆಲ್ಲ ಸಾಮಾನ್ಯ ಪ್ರಶ್ನೆಗಳು. ಯಾಕೆ ಎಲ್ಲದರಲ್ಲೂ ಮೊಸರಲ್ಲಿ ಕಲ್ಲು ಹುಡ್ಕೊಂತ ಕೆಲಸ ಮಾಡ್ತಾರೆ? ರವೀಶ್ ಅವರಿಗೆ ನ್ಯಾಯಾಲಯದ ಆದೇಶ ಅದಕ್ಕೆ ಗೌರವ ಕೊಡ್ತಾನೆ, ಭಾಗಿಯಾಗೋರಾಗ್ಬೋದು, ಇಲ್ದಿದ್ರೆ ದಟ್ ಇಸ್ ಓಕೆ ಅನ್ನುವಂಥ ಆದೇಶ ಏನಿದೆ, ಸಮೀಕ್ಷೆ ಪರಿಪೂರ್ಣ ಆಗೋದಕ್ಕೆ ಸಾಗೋದಿಲ್ಲ. ಇದು ಇಟ್ಸ್ ಇನ್ಕಂಪ್ಲೀಟ್ ಅಂತ ಆಗಲ್ವಾ ಮೇಡಮ್? ಇದು ಹೆಂಗಂದ್ರೆ BJPದು ಹೆಂಗೆ ವಿತಂಡವಾದ ಅಂದರೆ ಕೈಲಾಗದವ್ರು ಮೈ ಪರ್ಚ್ಕೊಂಡ್ರು ಅನ್ನಂಗಿದೆ ಇವ್ರದ್ದು. ಯಾಕಂದರೆ ಇವರು ಯಾವತ್ತೂ ಒಂದು ವರ್ಷದ ರಾಹುಲ್ ಗಾಂಧಿ ಅವರು ಹೇಳ್ತಾನೆ ಬಂದಿದ್ದಾರೆ, ಏನು ಜಾತಿ ಗಣತಿ ಮಾಡಿ ಅಂತ. ಆದರೆ ಇವ್ರು ಮಾಡಲಿಲ್ಲ. ಅವ್ರು ಹೇಳಿದ ಮೇಲೆ ಈಗ ನಾವು ಮಾಡ್ತೀವಿ ಅಂತ ಹೊರಟಿದ್ದಾರೆ. ಇವ್ರು ಹೆಂಗೆ ಅಂದರೆ ಯಾವಾಗಲೂ, ದಯವಿಟ್ಟು ಕೇಳಿಸ್ಕೊಳ್ಳಿ, ನೀವು ಮಾತಾಡ್ಬೇಕು, ನಾನೇನು ಮಾತಾಡಿದ್ದು. ಇವ್ರು ಹೆಂಗೆ ಗೊತ್ತಾ, ಎಲ್ಲರೂ ಅವ್ರವ್ರ ಜಾತಿಯವರೆಲ್ಲ ಹೇಳ್ತಾರೆ, ನಂದು 5 ಕೋಟಿ 2 ಕೋಟಿ ಜನಸಂಖ್ಯೆ ಇದೆ, ನಾನು 3 ಕೋಟಿ ಜನಸಂಖ್ಯೆ ಇದೆ. ಹಂಗಾರೆ ಕರ್ನಾಟಕದ ಜನಸಂಖ್ಯೆ 10 ಕೋಟಿ ಆಗಬೇಕು ಇವ್ರ ಹೇಳೋ ಪ್ರಕಾರ ಹೋದರೆ, 10 ಕೋಟಿ ಆಗುತ್ತೆ. ಆದರೆ ಇವರೆಲ್ಲರೂ ಅವ್ರವ್ರ ಜಾತಿನ ಜಾಸ್ತಿ ಇದೆ ಅಂತ ಇವರೇ ವಿಜೃಂಭಿಸ್ಕೊಂಡು ಹೇಳ್ಕೊಳ್ತಾ ಬರ್ತಾ ಇದ್ದಾರೆ ಹೊರತು ಇದೆಲ್ಲ ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂದರೆ ಖಂಡಿತವಾಗ್ಲೂ ಇದು ಜಾತಿ ಸಮೀಕ್ಷೆನಾಗಿರ್ಬೋದು, ಶೈಕ್ಷಣಿಕ ಸಾಮಾಜಿಕ ಏನೇ ಆಗಿರಲಿ, ಇದಾದರೆ ಮಾತ್ರನೇ ಸತ್ಯ ಹೊರಗಡೆ ಬರೋದು. ಅದನ್ನು ನಾನು ಒಂದೇ ಏನಂದರೆ ವಿರೋಧಿಸೋದೇನಂದರೆ ಸ್ವಲ್ಪ ಸಮಯ ಜಾಸ್ತಿ ಕೊಡಬೇಕು ಅನ್ನೋದು ನಂದು ಈಗಲೂ ವಾದ ಇದೆ. ಅದನ್ನು ಬಿಟ್ಟರೆ ಇದು ಮಾಡೋದು ಅನ್ಯಾಯ, ಅದು ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ. ಅವ್ರು ಹೇಳಿದಂಗೆ ನಾನು ವಿತಂಡವಾದ ಮಾಡೋಕ್ಕಾಗಲ್ಲ. ಇವರೇ ಆಗಲಿ ಅವರೇ ಆಗಲಿ ಯಾರೇ ಬರಲಿ ಅಧಿಕಾರ ಮಾಡಲೇಬೇಕು, ಅವಶ್ಯಕತೆ ಇದೆ. ಅದು ಬಿಟ್ಬಿಟ್ಟು ಸುಮ್ಮನೆ ವಾದ ಮಾಡುವಾಗ ದಯವಿಟ್ಟು ಅವಕಾಶ ಕೊಡಿ. ನೀವು ಹೇಳ್ದಂಗೆ ಇದು ಜಾತಿ ಗಣತಿನೇ ಅಂತ ಅಧಿಕಾರಕ್ಕೆ ಬಂದಿಲ್ಲ ಪಂಚಾಯತಿ ಚುನಾವಣೆ ಗೆಲ್ಲಕ್ಕಾಗಲ್ಲ. ಪಂಚಾಯತಿ ಚುನಾವಣೆ ಗೆಲ್ಲಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಪಂಚಾಯತಿ ಚುನಾವಣೆ ನೀವೇನ್ರಿ ಮಾತಾಡ್ತೀರಾ? ಗೆದ್ದು ತೋರಿಸಿ. ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ. ಜನ ನಿಮ್ಮನ್ನು ಓಡಿಸಿದ ನಿಷ್ಕರ್ಷ ಅವರೇ, ನಿಷ್ಕರ್ಷ ಅವರೇ, ನೀವು
ನೀವು ಹಿಂಗ್ ತೋರಿಸಿರಿ ಮೂರ್ ನಿಮ್ಮನ್ನ ತೋರಿಸುತ್ತೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಓವರ್ ಕಾನ್ಫಿಡೆನ್ಸ್ ನೆಲ ಕಚ್ಚಿದ್ರಿ ನೀವು. ನೆಲ ಕಚ್ಚಿದ್ದೀರಿ. ಪಂಚಾಯತಿ ಎಲೆಕ್ಷನ್ ಗೆಲ್ಲೋ ಯೋಗ್ಯತೆ ಇಲ್ಲ ನಿಮಗೆ. ನ್ಯಾಯಾಲಯ ಗಮನಕ್ಕೆ ಬಂದಿದೆ. ಇದೇ ನೀವು ಮಾಡೋದಕ್ಕೆ ಅಧಿಕಾರ ಇಲ್ಲ ಅಂತಾನೆ ಹೇಳ್ಬೋದಾಗಿತ್ತು. ನ್ಯಾಯಾಲಯ ಇರಿ ಸಾರ್ ಇರಿ, ನ್ಯಾಯಾಲಯನೇ ಹೇಳ್ಬೋದಾಗಿತ್ತು ನೀವು ಇದಕ್ಕೆ ಮಾಡೋ ಅಧಿಕಾರ ಇಲ್ಲ, ನೀವು ಜಾತಿ ಗಣತಿ ಮಾಡಂಗಿಲ್ಲ ಅಂತ ಹೇಳ್ಬೋದಾಗಿತ್ತು. ಹಂಗೆ ಹೇಳಿಲ್ಲ. ನೀವು ಅದೇನು ಜಾತಿ ಗಣತಿ ಅಂತ ನೀವು ಮಾತ್ರ ಕರ್ಕೊಂಡ್ಬಿಡ್ತೀರಿ. ಹಾಗಾದ್ರೆ ನಾನು 3 ಪ್ರಶ್ನೆಗಳು ಬೇಗ ಕೇಳ್ಬಿಡ್ತೀನಿ. ಮೊನ್ನೆ ಕಾಂಗ್ರೆಸ್ ವಕ್ತಾರರು ಒಂದು ಮಾತನ್ನು ಹೇಳಿದ್ರು, OBC-ಗಳಲ್ಲಿ ಹೋರಾಟಗಳು ನಡೀತಾ ಇದೆ, ಸಾಮಾಜಿಕ ನ್ಯಾಯ ಸಿಗ್ಬೇಕು ಅವರಿಗೆ ಅಂತಕ್ಕಂಥದ್ದು. ಹಾಗಾದ್ರೆ ನೀವು ಓಲೈಕೆ, ಎರಡನೇದು ಹೇಳಿದ್ರು ಓಲೈಕೆ ರಾಜಕಾರಣ ಮಾಡ್ತಾ ಇಲ್ಲ ಅಂತ. OBC-ಗಳಿಗೆ ನೀವು ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಮಿಕ್ಕಿರ್ತಕ್ಕಂಥ ವರ್ಗಗಳವ್ರಿಗೆ ನೀವು ಅನ್ಯಾಯ ಮಾಡ್ದಂಗೆ ಅಲ್ವಾ? ಹಾಗಾದ್ರೆ ಓಲೈಕೆ ರಾಜಕಾರಣ ಅಲ್ವಾ? ನಂಬರ್ 1. ನಂಬರ್ 2, ಯಾವ ಒಂದು ಮೇಲ್ವರ್ಗಗಳಿದೆ ಇವತ್ತು ಮನೆ ಆಮ್ ಆದ್ಮಿ ವಕ್ತಾರ ಹೇಳ್ತಾ ಇದ್ರು ಜಾತಿ ಗಣತಿ ವಿಷಯದಲ್ಲಿ ಬೇರೆ ಬೇರೆ ರೀತಿ ಮಾತುಗಳು ಬರ್ತಿತ್ತು ಅಂತೇಳಿ, ಇಷ್ಟೊತ್ತಿಗೆ 10 ಕೋಟಿ ಇರಬೇಕಾಗಿತ್ತು ಅಂತೇಳಿ. ಸ್ವಾಮಿ ದಯವಿಟ್ಟು ಯಾವುದೇ ಕಾರಣಕ್ಕೂ ದೊಡ್ಡ ದೊಡ್ಡ ಜಾತಿಗಳು ಇವತ್ತು ಯಾಕೆ ಬೀದಿಗೆ ಬಂದಿದ್ದಾವೆ ಅಂತಂದ್ರೆ ಆ ಜನಾಂಗದಲ್ಲಿ ಅನ್ಯಾಯ ಆಗಿರೋದಕ್ಕೇನೆ ಬಂದಿರ್ತಕ್ಕಂಥದ್ದು. ನಂಬರ್ 1 ಕೇಳಿ, ದೊಡ್ಡ ಜಾತಿ ಅಲ್ಲ, ಬೀದಿಗೆ ಬಂದಿರ್ತಕ್ಕಂಥ ಕಾರಣ ಒಂದು. ಎರಡನೇದು, ನ್ಯಾಯಾಲಯ ಕೂಡ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡೋಂಗಿಲ್ಲ ಅಂತಕ್ಕಂಥದ್ದು. ಆಮೇಲೆ ಕಂಪ್ಲೀಟ್ ಹೆಂಗಾಗುತ್ತೆ ಸರ್ ಅದು? ಒಂದು ನಿಮಿಷ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಆಮೇಲೆ ಇವತ್ತೊಂದು ಸಭೆ ಕರೆದರೆ ಮಾನ್ಯ ಮುಖ್ಯಮಂತ್ರಿಗಳು, ಯಾಕೆ ನಿಮಗೆ ತಡ ಆಗ್ತಾ ಇದೆ, ಯಾವುದೇ ಕಾರಣಕ್ಕೂ ಇನ್ ಟೈಮಲ್ಲಿ ಯಾವ ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ, ಇನ್ ಟೈಮಲ್ಲಿ ನೀವು ಮಾಡಲೇಬೇಕು ಅಂತಕ್ಕಂಥ ಮಾತನ್ನು ಯಾಕೆ ತಾರತುರಿಲ್ ಮಾಡ್ತಿದ್ದಾರೆ ಅಂತಂದ್ರೆ, ಎಲ್ಲೋ ಒಂದು ರೀತಿ ಓಲೈಕೆ ರಾಜಕಾರಣದಿಂದ ಈ ಒಂದು ರಾಜ್ಯದಲ್ಲಿ ಅವ್ರದೇ ಆದಂತ ಒಂದು ಪ್ರಬಲವಾದಂತಹ ಮಂತ್ರಿ ಆಗಿದ್ರಲ್ಲ, ಯಾಕ್ರಿ ಕಾಂತರಾಜ್ ಆಯೋಗದ ವರದಿನ ಜಾರಿಗೆ ತರಲಿಲ್ಲ? ಹಾಳು ಮಾಡಿದ್ರು 40 ವರ್ಷ. ಇವತ್ತು ಜಾತಿಗಣನೆ ಕೇಂದ್ರದಲ್ಲಿ ಮಾಡ್ಲಿಲ್ಲ. ಎಷ್ಟು ವರ್ಷ ಇದ್ರು ಕೇಂದ್ರದಲ್ಲಿ? ನೀವು ನಾಚಿಕೆ ಆಗೋದಿಲ್ವಾ ನಿಮಗೆ? ನಾಗೇಂದ್ರ ಬಾಬು ಸರ್, ಥ್ಯಾಂಕ್ ಯು ಸೊ ಮಚ್. ನೋಡಿ, ಇವತ್ತು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಗಣತಿಯ ಕುರಿತಂತೆ, ಸಮೀಕ್ಷೆ ಕುರಿತಂತೆ ಮಾತಾಡ್ತಾ ಇದ್ವಿ. ಭಾಳ ಗೊಂದಲ ಇಲ್ಲೇ ನೋಡಿ, ಗೊಂದಲ ಎಷ್ಟರ ಮಟ್ಟಿಗಿದೆ ಅಂಥೇಳಿ. ಒಂದು, ಕೇಂದ್ರ ಸರ್ಕಾರಕ್ಕೆ ಜಾತಿ ಗಣತಿ ಮಾಡೋದಕ್ಕೆ ಅವಕಾಶ ಇದೆ, ಅವ್ರು ಮಾಡ್ತಾರೆ, ಅದು ಯಾವಾಗಾದರೂ ಮಾಡಲಿ. ರಾಜ್ಯ ಸರ್ಕಾರಕ್ಕೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಮಾಡೋದಕ್ಕೆ ಅವಕಾಶ ಇದೆ, ಅವರೂ ಮಾಡಲಿ, ಆದರೆ ಸರಿಯಾಗಿ ಮಾಡಲಿ ಅನ್ನೋದು. ಬಟ್ ಇಲ್ಲಿ ಒಂದು ಗಮನಿಸಿ, ಪ್ರತಿಪಕ್ಷಗಳು ನೀವು ತರಾತುರಿಯಲ್ಲಿ ಮಾಡ್ತಿದ್ದೀರಾ ಅಂತ ಹೇಳ್ತಿರಲ್ಲ, ಅದಕ್ಕೆ ಸಕಾರಣ ಕೊಡಿ. ಆ ಕಾರಣ ಕೊಟ್ಟಾಗ ಎಲ್ರಿಗೂ ಅರ್ಥ ಆಗುತ್ತೆ ಇವ್ರು ಯಾಕೆ ತರಾತುರಿಯಲ್ಲಿ ಮಾಡ್ತಿದ್ದಾರೆ ಅಂತ. ಅಲ್ಲಿ ವೈಫಲ್ಯವನ್ನು ವಿಪಕ್ಷಗಳು ಕಾಣ್ತಾ ಇದ್ದಾವೆ. ಇಂಟರ್ನಲ್ಲಿ ಎಲ್ರಿಗೂ ಗಣತಿ ಆದರೆ ಒಳ್ಳೆಯದು ಅಂತಲೇ ಇದೆ, ಆದರೆ ಮೇಲ್ನೋಟಕ್ಕೆ ಎಲ್ಲರೂ ಕೂಡ ಬೇಡ ಅಂತಿದ್ದಾರೆ. ಈ ಗೊಂದಲಗಳೇ ಅರ್ಥ ಆಗ್ತಿಲ್ಲ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.